ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕುಟ್ರಂ ಪುರಿಂದವನ್ ಎಂಬ ತಮಿಳ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ನ ನೋಡೋಣ. ಇದು 2025ರಲ್ಲಿ ರಿಲೀಸ್ ಆಗಿದ್ದು ಇದರ IMDb ರೇಟಿಂಗ್ 7.8 ಇದೆ. ಸೊ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ಒಂದು ಊರಲ್ಲಿ ಜಾತ್ರೆ ನಡೀತಿರುತ್ತೆ. ಇಲ್ಲಿ ನಮಗೆ ಆನಂದಿ ಮತ್ತು ಭಾಸ್ಕರ್ ಎಂಬ ಇಬ್ಬರು ವಯಸ್ಸಾದ ಕಪಲ್ಸ್ ನ ತೋರಿಸ್ತಾರೆ. ಭಾಸ್ಕರ್ ಆನಂದಿಗೆ ರಾಹುಲ್ಗೆ ಔಷಧಿ ಕೊಡಬೇಕು, ನಾನು ಮನೆಗೆ ಹೋಗ್ತೀನಿ, ನೀನು ಪೂಜೆ ಮುಗಿದ ಮೇಲೆ ಬಂದ್ಬಿಡು ಅಂತ ಹೇಳ್ತಾನೆ. ಆಮೇಲೆ ಭಾಸ್ಕರ್ ತನ್ನ ಮೊಮ್ಮಗ ರಾಹುಲ್ ಮತ್ತು ತನ್ನ ನಾಯಿಯೊಂದಿಗೆ ತನ್ನ ಮನೆ ಕಡೆ ಹೋಗ್ತಾನೆ. ದಾರಿಯಲ್ಲಿ ಅವನಿಗೆ ಸೊಲೊಮನ್ ಎಂಬ ವ್ಯಕ್ತಿ ಕಾಣ್ತಾನೆ. ಈತ ಕುಡಿದು ಸರಿಯಾಗಿ ನಡೆಯೋಕ್ಕೂ ಆಗದೆ ಹೋಗ್ತಿರ್ತಾನೆ. ಭಾಸ್ಕರ್ ಅವನನ್ನ ನೋಡಿ ಹಬ್ಬದ ದಿನಾನೂ ಕುಡಿದು ತಿರುಗಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಭಾಸ್ಕರ್ ಮನೆಗೆ ಬಂದಾಗ ರಾಹುಲ್ಗೆ ಔಷಧಿ ಕೊಡ್ತಾನೆ ಮತ್ತು ತನ್ನ ನಾಯಿಗೆ ಊಟ ಹಾಕ್ತಾನೆ. ಅವನು ತನ್ನ ಕೆಲಸ ಆದ್ಮೇಲೆ ಕುಡಿತಾ ಕೂತ್ಕೋತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಇನ್ನೊಂದು ಕಪಲ್ ಭಾಸ್ಕರ್ ಇದ್ದ ಏರಿಯಾದೊಳಗೆ ಬರ್ತಾರೆ. ಇಲ್ಲಿ ಇವರು ರೋಡಲ್ಲಿ ಸೊಲೊಮನ್ ಸತ್ತು ಬಿದ್ದಿರೋದನ್ನ ನೋಡ್ತಾರೆ. ಆಗ ಆ ಲೇಡಿ ಭಾಸ್ಕರ್ನ ಕರೀತಾಳೆ, ಏಕೆಂದ್ರೆ ಭಾಸ್ಕರ್ ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಭಾಸ್ಕರ್ ಬಂದು ನೋಡಿ ಸೊಲೊಮನ್ ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಡಿವೈಎಸ್ಪಿ ತನ್ನ ಡ್ರೈವರ್ ಗೌತಮ್ ಜೊತೆ ಸ್ಪಾಟ್ಗೆ ಹೋಗ್ತಿರ್ತಾನೆ. ಆಗ ಕಾರ್ ದಾರಿಯಲ್ಲಿ ಮಣ್ಣಲ್ಲಿ ಸಿಕ್ಕಾಕೊಳ್ಳುತ್ತೆ. ಆಗ ಗೌತಮ್ ಕೆಳಗಿಳಿದು ಕಾರ್ನ ದೊಬ್ತಾನೆ. ಬೇರೆ ಕಾನ್ಸ್ಟೇಬಲ್ ಕಾರ್ ಓಡಿಸ್ತಿರ್ತಾನೆ. ಕಾರು ಕೆಸರಿಂದ ಹೊರಗೆ ಬರುತ್ತೆ. ಆದ್ರೆ ಗೌತಮ್ ಬಟ್ಟೆ ಎಲ್ಲ ಕೆಸರಾಗಿರುತ್ತೆ. ಆಗ ಡಿವೈಎಸ್ಪಿ ಗೌತಮ್ಗೆ ಇದೇನು ನಿನ್ನ ಮುಖದಲ್ಲಿ ಕೆಸರಾಗಿದೆ, ಕ್ಲೀನ್ ಮಾಡ್ಕೊಂಡು ಸ್ಪಾಟ್ಗೆ ಬಾ ಅಂತ ಹೇಳ್ತಾನೆ. ಇಲ್ಲಿ ಡಿವೈಎಸ್ಪಿ ಗೌತಮ್ನ ಕೀಳಾಗಿ ನೋಡ್ತಿರ್ತಾನೆ. ಈಗ ಡಿವೈಎಸ್ಪಿ ಕಾಲೋನಿಯಲ್ಲಿ ಮೊದಲು ಸೊಲೊಮನ್ ಬಾಡಿಯನ್ನ ನೋಡಿದ ಮಹಿಳೆಗೆ ಕೇಳ್ತಾನೆ. ಆಕೆ ತನ್ನ ಸ್ಟೇಟ್ಮೆಂಟ್ ಕೊಡ್ತಾಳೆ. ಆಗ ಅಲ್ಲಿ ಎಸ್ತೇರ್ ಅನ್ನೋ ಮಹಿಳೆ ಮರ್ಸಿ ಮರ್ಸಿ ಅಂತ ಕೂಗ್ಕೊಂಡು ಬರ್ತಾಳೆ. ಆಕ್ಚುಲಿ ಎಸ್ತೇರ್ ಸೊಲೊಮನ್ ಹೆಂಡತಿ ಆಗಿರ್ತಾಳೆ ಮತ್ತು ಮರ್ಸಿ ಎಸ್ತೇರ್ ಮತ್ತು ಸೊಲೊಮನ್ ಮಗಳಾಗಿರ್ತಾಳೆ. ಈಗ ಡಿವೈಎಸ್ಪಿ ಭಾಸ್ಕರ್ನ ಎನ್ಕ್ವೈರಿ ಮಾಡ್ತಾನೆ. ಆಗ ಆತ, ನಿನ್ನೆ ರಾತ್ರಿ ನಾನು ಮನೆಗೆ ಬರ್ತಿದ್ದಾಗ ಮೊದಲು ಸೊಲೊಮನ್ನ ನೋಡಿದೆ, ಅವನು ಫುಲ್ ಕುಡಿದಿದ್ದ. ಆತನ ಹಿಂದೆ ಮರ್ಸಿ ಹೋಗ್ತಿದ್ಲು. ನಾನು ಆಕೆಗೆ ಎಲ್ಲಿ ಹೋಗ್ತಿದೀಯಾ ಅಂತ ಕೇಳಿದಾಗ ಆಕೆ ಚರ್ಚ್ಗೆ ಹೋಗ್ತಿದ್ದೀನಿ, ಅಲ್ಲಿ ನನ್ನ ಅಮ್ಮ ಇದ್ದಾಳೆ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಈಗ ಡಿವೈಎಸ್ಪಿ ಎಸ್ತರ್ಗೆ, ನೀನು ಚಿಂತೆ ಪಡಬೇಡ, ನಾವು ಮರ್ಸಿನ ಹುಡುಕ್ತೀವಿ ಅಂತ ಹೇಳ್ತಾನೆ. ಈಗ SI ಡಿವೈಎಸ್ಪಿಗೆ, ಸರ್ ಸೊಲೊಮನ್ ಮತ್ತು ಅವನ ತಮ್ಮ ವೆಂಕಟ್ ಆಸ್ತಿಗಾಗಿ ಜಗಳ ಮಾಡ್ತಿದ್ರು. ತುಂಬಾ ದಿನಗಳಿಂದ ಅವರಿಬ್ಬರ ನಡುವೆ ಮಾತಿಲ್ಲ. ನನಗನಿಸುತ್ತೆ ಇದರಲ್ಲಿ ಅವನ ಕೈವಾಡ ಇರಬೇಕು ಅಂತ ಹೇಳ್ತಾನೆ. ಆಮೇಲೆ SI, ಸರ್ 3 ವರ್ಷದ ಹಿಂದೆ ಇದೇ ರೀತಿ 2 ಹುಡುಗಿಯರು ಮಿಸ್ ಆಗಿದ್ರು, ಈ ಕೇಸ್ ಕೂಡ ಅದೇ ರೀತಿ ಇರಬಹುದಾ ಅಂತ ಕೇಳ್ತಾನೆ. ಆದ್ರೆ ಡಿವೈಎಸ್ಪಿ, ಅದಕ್ಕೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ, ಮೊದಲು ವೆಂಕಟ್ ಬಗ್ಗೆ ಸರ್ಚ್ ಮಾಡುವ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಸೀನಲ್ಲಿ ಆನಂದಿ ಮತ್ತು ಭಾಸ್ಕರ್ ತಮ್ಮ ಮೊಮ್ಮಗ ರಾಹುಲ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಇದೇ ಹಾಸ್ಪಿಟಲ್ ನಲ್ಲಿ ಭಾಸ್ಕರ್ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಅವನು ಒಬ್ಬ ಪ್ರೆಗ್ನೆಂಟ್ ಲೇಡಿನ ನೋಡ್ತಾನೆ. ಆಕೆನ ನೋಡಿ ಭಾಸ್ಕರ್ಗೆ ತನ್ನ ಮಗಳು ನೆನಪಾಗುತ್ತೆ, ಏಕೆಂದ್ರೆ ಭಾಸ್ಕರ್ ಮಗಳು ರಾಹುಲ್ಗೆ ಜನ್ಮ ಕೊಟ್ಟು ಸತ್ತೋಗಿರ್ತಾಳೆ. ಈ ಕಡೆ ಕಾಲೋನಿಯಲ್ಲಿ SI ಜನರನ್ನ ಎನ್ಕ್ವೈರಿ ಮಾಡ್ತಾನೆ. ಆಗ ಅವರು ಎಸ್ತರ್ ಭಾಸ್ಕರ್ನ ತನ್ನ ತಂದೆಯಂತೆ ಭಾವಿಸ್ತಾಳೆ ಮತ್ತು ವೆಂಕಟ್ ಮತ್ತು ಸೊಲೊಮನ್ ನಡುವೆ ಆಗ್ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಈಗ SI ಸ್ಕೂಲಲ್ಲಿ ಮರ್ಸಿ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ ಮತ್ತು ಆಕೆ ಓದ್ತಿದ್ದ ಟ್ಯೂಷನ್ಗೂ ಹೋಗ್ತಾನೆ. ಆದ್ರೆ ಏನು ಇನ್ಫಾರ್ಮೇಶನ್ ಸಿಗಲ್ಲ. ಈಗ ಸೀನ್ ಗೌತಮ್ ಕಡೆ ಶಿಫ್ಟ್ ಆಗುತ್ತೆ. ಗೌತಮ್ ಡಿವೈಎಸ್ಪಿ ಮನೆಯಲ್ಲಿ ಆಳತರ ದುಡಿತಿರ್ತಾನೆ. ಹಾಸ್ಪಿಟಲ್ ನಲ್ಲಿ ಭಾಸ್ಕರ್ ಡಾಕ್ಟರ್ ಹತ್ರ ಮಾತಾಡ್ತಾನೆ, ಏಕೆಂದ್ರೆ ರಾಹುಲ್ ತಲೆಯಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಮತ್ತು ಅದನ್ನ ಸರಿ ಮಾಡೋಕೆ ಆಪರೇಷನ್ ಮಾಡಬೇಕಾಗಿರುತ್ತೆ. ಆಪರೇಷನ್ಗೆ 10 ರಿಂದ 12 ಲಕ್ಷ ಖರ್ಚಾಗ್ತಿರುತ್ತೆ. ಇನ್ನು ಭಾಸ್ಕರ್ ಸ್ವಲ್ಪ ದಿನದಲ್ಲಿ ರಿಟೈರ್ಡ್ ಆಗ್ತಿರ್ತಾನೆ. ಆಗ ಅವನು ರಿಟೈರ್ಮೆಂಟ್ ಅಲ್ಲಿ ಬಂದ ಹಣದಿಂದ ಆಪರೇಷನ್ ಮಾಡಿಸ್ಬೇಕು ಅನ್ಕೋತಾನೆ. ಆಗ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಆನಂದಿನ ಕರೆದು, ನೀವು ರಾಹುಲ್ ತಂದೆ ಹತ್ರ ಆಪರೇಷನ್ಗೆ ದುಡ್ಡು ಕೇಳಬಹುದಲ್ಲ ಅಂತ ಕೇಳ್ತಾನೆ. ಆಗ ಆನಂದಿ ಅವನ ಹತ್ರ ಏನು ಕೇಳೋದು, ಅವನು ನನ್ನ ಮಗಳು ಸತ್ತ ಮೇಲೆ ರಾಹುಲ್ನ ನಮ್ಮ ಹತ್ರ ಬಿಟ್ಟು ಇನ್ನೊಂದು ಮದುವೆ ಆದ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಒಬ್ಬ ಪೊಲೀಸ್ ಆಫೀಸರ್ ವೆಂಕಟ್ ಮನೆ ಹತ್ರ ಹೋಗಿ ವೆಂಕಟ್ ಬಗ್ಗೆ ಕೇಳ್ತಾನೆ. ಆದ್ರೆ ವೆಂಕಟ್ ಹೆಂಡತಿ, ಅವನು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನೆ, ವಾಪಸ್ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಎಸ್ತರ್ ಎಲ್ಲ ಕಡೆ ತನ್ನ ಮಗಳು ಮರ್ಸಿನ ಹುಡುಕ್ತಿರ್ತಾಳೆ. ಗೌತಮ್ ಮಗಳು ಮತ್ತು ಮರ್ಸಿ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಎಸ್ತರ್ ಗೌತಮ್ ಮನೆಗೆ ಬಂದು ಮರ್ಸಿ ಬಗ್ಗೆ ಕೇಳ್ತಾಳೆ. ಆದ್ರೆ ಮರ್ಸಿ ಇಲ್ಲಿನೂ ಬಂದಿರಲ್ಲ. ಅವತ್ತೇ ಸಾಯಂಕಾಲ ಭಾಸ್ಕರ್ ರಿಟೈರ್ಮೆಂಟ್ ಫಂಕ್ಷನ್ ಇರುತ್ತೆ. ಈ ಕಡೆ ಗೌತಮ್ ಮನೆಗೆ ಬರ್ತಾನೆ. ಇವತ್ತು ಅವನ ಮಗಳ ಬರ್ತ್ಡೇ ಇರುತ್ತೆ. ಗೌತಮ್ ಆಕೆಗೆ ಬರೋಕೆ ಲೇಟ್ ಆಯ್ತು, ಸಾರಿ ಅಂತ ಕೇಳ್ತಾನೆ. ಆದ್ರೆ ಆಕೆ ಪರವಾಗಿಲ್ಲ, ಆದ್ರೆ ಆದಷ್ಟು ಬೇಗ ಮರ್ಸಿನ ಹುಡುಕಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಗೌತಮ್ಗೆ ಡಿವೈಎಸ್ಪಿ ಕಾಲ್ ಬರುತ್ತೆ. ಆಗ ಗೌತಮ್ ಮತ್ತೆ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಕಾನ್ಸ್ಟೇಬಲ್ ಗೌತಮ್ಗೆ, ನೀವು ಬರೆದ ಲೆಟರ್ ರಿಜೆಕ್ಟ್ ಆಯ್ತು ಅಂತ ಹೇಳ್ತಾನೆ. ಆಕ್ಚುಲಿ SPಗೆ ತನ್ನನ್ನ ಡ್ರೈವರ್ ಪೋಸ್ಟ್ ನಿಂದ ತೆಗೆದು ತನ್ನ ಪೋಸ್ಟ್ ನ ವಾಪಸ್ ಕೊಡುವಂತೆ ಲೆಟರ್ ಬರೆದಿರ್ತಾನೆ. ಆದ್ರೆ ಅದು ರಿಜೆಕ್ಟ್ ಆಗಿರುತ್ತೆ. ಯಾಕೆ ಗೌತಮ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಏನು ಕಾರಣ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇನ್ನು ಸ್ಟೇಷನ್ ಅಲ್ಲಿ ಭಾಸ್ಕರ್ ಮತ್ತು ಆನಂದಿ ತಮ್ಮ ಸ್ಟೇಟ್ಮೆಂಟ್ ಕೊಡೋಕೆ ಬಂದಿರ್ತಾರೆ. ಇವರು ಸ್ಟೇಟ್ಮೆಂಟ್ ಕೊಟ್ಟು ವಾಪಸ್ ಬಂದಾಗ ಇಲ್ಲಿ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಭಾಸ್ಕರ್ ಮನೆಯ ಫ್ರಿಡ್ಜ್ ಅಲ್ಲಿ ಮರ್ಸಿ ಡೆಡ್ ಬಾಡಿ ಇರುತ್ತೆ. ಈಗ ಅರ್ಧರಾತ್ರಿ ಆದಾಗ ಭಾಸ್ಕರ್ ಆನಂದಿನ ಕರೆದು ನಿನ್ನೆ ರಾತ್ರಿ ಏನು ನಡೀತು ಅಂತ ಹೇಳ್ತಾನೆ.
ಆಕ್ಚುಲಿ ಅವತ್ತು ಭಾಸ್ಕರ್ ಕುಡಿತಾ ಕೂತಿದ್ದಾಗ ಅಲ್ಲಿ ಸೊಲೊಮನ್ ತನ್ನ ಮಗಳು ಮರ್ಸಿನ ಎತ್ಕೊಂಡು ಬರ್ತಾನೆ. ಈಗಿನ ಯಾರೋ ಬಲಾತ್ಕಾರ ಮಾಡಿರ್ತಾರೆ. ಸೊಲೊಮನ್ ಭಾಸ್ಕರ್ಗೆ ಈಗೆಗೆ ಎಚ್ಚರಿಕೆ ಆಗ್ತಿಲ್ಲ, ಏನಾಯ್ತು ನೋಡು ಅಂತ ಹೇಳ್ತಾನೆ. ಮರ್ಸಿ ಕಿವಿಯಿಂದ ರಕ್ತ ಬರ್ತಿರುತ್ತೆ. ಭಾಸ್ಕರ್ ಸೊಲೊಮನ್ಗೆ ನನಗೆ ಇದು ಗೊತ್ತಾಗಲ್ಲ, ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಸೊಲೊಮನ್ ಆಟೋ ತರ್ತೀನಿ ಅಂತ ಹೋಗ್ತಾನೆ. ಆದ್ರೆ ತುಂಬಾ ಹೊತ್ತಾದರೂ ಬರಲ್ಲ. ಆಗ ಭಾಸ್ಕರ್ ಮರ್ಸಿನ ಎತ್ಕೊಂಡು ಹೊರಗೆ ಬಂದಾಗ ಆಕೆ ಭಾಸ್ಕರ್ ಕೈಯಲ್ಲಿ ಸತ್ತೋಗ್ತಾಳೆ. ಇನ್ನು ಸೊಲೊಮನ್ ಭಾಸ್ಕರ್ ಮನೆ ಮುಂದೆ ಸತ್ತು ಬಿದ್ದಿರ್ತಾನೆ. ಆತ ತನ್ನ ಮಗಳಿಗೆ ಏನೋ ಆಗಿದೆ ಅಂತ ದುಃಖದಲ್ಲಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅನ್ಕೋತಾನೆ. ಅದೇ ಟೈಮಲ್ಲಿ ಅಲ್ಲಿ ಆ ಕಪಲ್ ಬಂದಿದ್ದರಿಂದ ಭಾಸ್ಕರ್ ಮನೆ ಒಳಗೆ ಹೋಗಿ ಮರ್ಸಿ ಬಾಡಿಯನ್ನ ಫ್ರಿಡ್ಜ್ ಅಲ್ಲಿ ಇಡ್ತಾನೆ. ಮತ್ತು ಅವರು ಬಾಗಿಲು ಬಡಿದಾಗ ಏನು ಗೊತ್ತಿಲ್ಲದವನ ತರ ನಾಟಕ ಮಾಡಿಕೊಂಡು ಹೊರಗೆ ಬರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇದೆಲ್ಲ ಕೇಳಿ ಆನಂದಿ ಶಾಕ್ ಆಗ್ತಾಳೆ ಮತ್ತು ಎಲ್ಲರೂ ಹುಡುಕ್ತಿದ್ದ ಮರ್ಸಿ ನಮ್ಮ ಮನೆಯಲ್ಲಿದ್ದಾಳ ಅಂತ ಹೇಳ್ತಾಳೆ. ಮತ್ತು ಅವತ್ತೇ ನೀವು ಪೊಲೀಸರಿಗೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಾಳೆ. ಆಗ ಭಾಸ್ಕರ್ ಮರ್ಸಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಇನ್ನು ಪೊಲೀಸರಿಗೆ ಹೇಳಿದ್ರೆ ಅವರು ನನ್ನ ಮೇಲೆ ಡೌಟ್ ಪಡ್ತಿದ್ರು. ಒಂದು ವೇಳೆ ಕೇಸಲ್ಲಿ ಸಿಕ್ಕಾಕೊಂಡ್ರೆ ರಿಟೈರ್ಮೆಂಟ್ ದುಡ್ಡು ಸಿಗಲ್ಲ. ಈಗ ದುಡ್ಡಿನ ಅವಶ್ಯಕತೆ ನಮಗೆ ತುಂಬಾ ಇದೆ. ದುಡ್ಡು ಬರುವವರೆಗೂ ಸುಮ್ಮನಿರೋಣ, ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಮರ್ಸಿ ತಾಯಿ ಮರ್ಸಿ ಹಳೆ ವಿಡಿಯೋ ನೋಡಿ ಮರ್ಸಿನ ನೆನೆಸ್ಕೊಂಡು ಅಳ್ತಿರ್ತಾಳೆ. ಈ ಕಡೆ ಸ್ಟೇಷನ್ ನಲ್ಲಿ SI ಒಂದೇ ರಾತ್ರಿಯಲ್ಲಿ 2 ಘಟನೆ ನಡೆಯಿತು. ಸೊಲೊಮನ್ ಸಾವು ಮತ್ತು ಮರ್ಸಿ ಮಿಸ್ಸಿಂಗ್. ಇದರ ಹಿಂದೆ ಯಾರಿರಬಹುದು? ಇನ್ನು ನಿಮಗೆ ವೆಂಕಟ್ ಕೂಡ ಸಿಕ್ಕಿಲ್ವಾ ಅಂತ ಕೇಳ್ತಾನೆ. ಆಗ ಅಲ್ಲಿ ಗೌತಮ್ ಬಂದು ಸರ್ ಇದು 3 ವರ್ಷದ ಹಿಂದೆ ನಡೆದ ಕೇಸಂತೆ ಇದೆ ಅಂತ ಹೇಳ್ತಾನೆ. ಆಗ SI ನಿನ್ನನ್ಯಾರು ಒಳಗೆ ಕರೆದದ್ದು, ಹೊರಗೆ ಇರು ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಇವರಿಗೆ ವೆಂಕಟ್ ಮೊಬೈಲ್ ಆನ್ ಆಗಿರೋದು ಗೊತ್ತಾಗುತ್ತೆ. ಅವರು ವೆಂಕಟ್ ಮನೆ ಹತ್ರ ಬಂದಾಗ ಆಕೆ ಹೆಂಡತಿ ಅವರು ಯಾವಾಗ್ಲೂ ಒಂದು ಬಾವಿ ಹತ್ರ ಇರ್ತಾರೆ ಅಂತ ಹೇಳ್ತಾಳೆ. ಇವರು ಈಗ ಅದೇ ಬಾವಿ ಹತ್ರ ಬರ್ತಾರೆ. ಇವರ ಜೊತೆ ಗೌತಮ್ ಕೂಡ ಇರ್ತಾನೆ. ಇವರಿಗೆ ಇಲ್ಲಿ ಏನೂ ಕಾಣ್ತಿರಲ್ಲ. ಆಗ ಗೌತಮ್ ತನ್ನ ಹತ್ರ ಇದ್ದ ಟಾರ್ಚ್ ಲೈಟ್ ನ ಆನ್ ಮಾಡ್ತಾನೆ. ಆಗ ಒಂದು ಕಡೆಯಿಂದ ಹೊಗೆ ಬರ್ತಿರೋದು ನೋಡ್ತಾರೆ. ಇವರು ಅಲ್ಲಿ ಹೋಗಿ ನೋಡಿದಾಗ ಕೆಲವು ಬಟ್ಟೆ ಸುಡ್ತಿರುತ್ತೆ. ಇವರು ಅದನ್ನ ರಿಕವರಿ ಮಾಡಿ ಮಾರನೇ ದಿನ ಎಸ್ತರ್ನ ಕರೆದು ತೋರಿಸ್ತಾರೆ. ಬಟ್ಟೆ ನೋಡಿದ ಎಸ್ತರ್ ಇದು ಮರ್ಸಿ ಬಟ್ಟೆ, ನನ್ನ ಮಗಳಿಗೆ ಏನಾಯ್ತು ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ಭಾಸ್ಕರ್ ನಾಯಿ ಒಂದು ಕಡೆ ನೋಡಿ ಬೊಗಳ್ತಿರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಈತ ಭಾಸ್ಕರ್ ಮನೆ ಕಡೆ ನೋಡ್ತಿರ್ತಾನೆ. ಆಗ ಭಾಸ್ಕರ್ ಟಾರ್ಚ್ ತಗೊಂಡು ಆ ಕಡೆ ಹೋದಾಗ ಆ ವ್ಯಕ್ತಿ ಅಲ್ಲಿಂದ ಓಡೋಗ್ತಾನೆ. ಈ ಕಡೆ ವೆಂಕಟ್ ಮನೆ ಹತ್ರ ಪೊಲೀಸರು ಅವನಿಗಾಗಿ ವೇಟ್ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ವೆಂಕಟ್ ಬರ್ತಾನೆ. ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ. ಈಗ ಮಾರನೇ ದಿನ ಬೆಳಗ್ಗೆ ಭಾಸ್ಕರ್ಗೆ ಫ್ರಿಡ್ಜ್ ಇಂದ ಸ್ಮೆಲ್ ಬರ್ತಿರುತ್ತೆ. ಆಗ ಅವನು ಕೂಲಿಂಗ್ ಜಾಸ್ತಿ ಮಾಡ್ತಾನೆ. ಆಗ ಹಾಸ್ಪಿಟಲ್ನವರು ಫೋನ್ ಮಾಡಿ ಭಾಸ್ಕರ್ನ ಕರೀತಾರೆ. ಆಗ ಭಾಸ್ಕರ್ ಆನಂದಿಗೆ ಹುಷಾರಾಗಿರು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಆ ವ್ಯಕ್ತಿ ಭಾಸ್ಕರ್ಗೆ ನಿಮ್ಮ ಫಂಡ್ ಬರೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ನಾನು ಜಲ್ದಿ ಅಪ್ರೂವ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ, ಅದು ಬೇಗ ಬರುತ್ತೆ. ಆದ್ರೆ ಕೆಲವರು ಕೇಸಲ್ಲಿ ಸಿಗಾಕೊಂಡಿದ್ದರಿಂದ ಅವರಿಗೆ ಫಂಡ್ ಬರೋಕೆ ಲೇಟ್ ಆಯ್ತು ಅಂತ ಕೆಲವೊಂದು ಎಕ್ಸಾಂಪಲ್ ಹೇಳ್ತಾನೆ. ಆಗ ಭಾಸ್ಕರ್ ಹೇಗಾದ್ರೂ ಮಾಡಿ ಮರ್ಸಿ ಬಾಡಿನ ಮುಚ್ಚಾಕ್ಬೇಕು ಅನ್ಕೋತಾನೆ. ಈಗ ಅವನು ಕೆಮಿಕಲ್ ಶಾಪ್ಗೆ ಹೋಗಿ ಕೆಮಿಕಲ್ ತಗೋತಾನೆ. ಆಗ ಅಲ್ಲಿ ಗೌತಮ್ ಕೂಡ ಬರ್ತಾನೆ. DYSP ಮನೆಯಲ್ಲಿ ನಲ್ಲಿ ಹಾಳಾಗಿರುತ್ತೆ. ಅದಕ್ಕೆ ಅವನು ರಿಪೇರಿ ಸಾಮಾನು ತಗೊಳ್ಳೋಕೆ ಬಂದಿರ್ತಾನೆ. ಗೌತಮ್ ಭಾಸ್ಕರ್ನ ನೋಡಿ ಇವನಿಗೆ ಯಾಕೆ ಇಷ್ಟೊಂದು ಕೆಮಿಕಲ್ ಅಂತ ಯೋಚನೆ ಮಾಡ್ತಾನೆ. ಈ ಕಡೆ ಪೊಲೀಸರು ವೆಂಕಟ್ನ ಹೊಡೆದು ಎನ್ಕ್ವೈರಿ ಮಾಡ್ತಾರೆ. ಆಗ ವೆಂಕಟ್ ನಿಜ ಹೇಳ್ತಾನೆ. ಈತ ಪೊಲೀಸರಿಗೆ ಸೊಲೊಮನ್ ಮೊದಲು ಹಿಂದೂ ಆಗಿದ್ದ, ಆಮೇಲೆ ಅವನು ಕನ್ವರ್ಟ್ ಆದ. ಆದ್ರೆ ಅವನು ಕನ್ವರ್ಟ್ ಆಗಿದ್ದರಿಂದ ಅವನಿಗೆ ಆಸ್ತಿ ಕೊಡೋದು ನನಗೆ ಇಷ್ಟ ಇದ್ದಿಲ್ಲ. ಇದೇ ವಿಚಾರದಲ್ಲಿ ಇಬ್ಬರಿಗೆ ಜಗಳ ಆಗ್ತಿತ್ತು. ಅದಕ್ಕೆ ನಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವನನ್ನ ಕಂಟ್ರೋಲ್ ಮಾಡೋಣ ಅಂತ ಅವನ ಮನೆಗೆ ಹೋಗಿ ಅವನ ಮತ್ತು ಮರ್ಸಿ ಬಟ್ಟೆ ತಗೊಂಡು ಬಾವಿ ಹತ್ರ ಮಾಟಮಂತ್ರ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಮತ್ತು ವೆಂಕಟ್ ಸೊಲೊಮನ್ ಕೊಲೆಯಾದ ದಿನ ಊರಲ್ಲಿ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಈಗ ಪೊಲೀಸರು ಸೊಲೊಮನ್ ಕೊಲೆಯಲ್ಲಿ ವೆಂಕಟ್ ಕೈ ಇಲ್ಲ ಅಂತ ಅವನನ್ನ ಬಿಟ್ಬಿಡ್ತಾರೆ. ಈ ಕಡೆ ಭಾಸ್ಕರ್ ಮನೆಯಲ್ಲಿದ್ದಾಗ ರಾಹುಲ್ ಚಕ್ಕರ್ ಬಂದು ಬಿದ್ದುಬಿಡ್ತಾನೆ. ಇವರು ಅವನಿಗೆ ನೀರು ಹೊಡೆದು ಎಬ್ಬಿಸ್ತಾರೆ. ಇಲ್ಲಿ ಭಾಸ್ಕರ್ ಫ್ರಿಡ್ಜ್ ಕೂಲ್ ಮಾಡ್ತಿಲ್ಲ ಅಂತ ನೋಡ್ತಾನೆ, ಅದು ಕೆಟ್ಟೋಗಿರುತ್ತೆ. ಆಗ ಭಾಸ್ಕರ್ ಫ್ರಿಡ್ಜ್ ಮೆಕ್ಯಾನಿಕ್ಗೆ ಕಾಲ್ ಮಾಡ್ತಾನೆ. ಮೆಕ್ಯಾನಿಕ್ ಬಂದಾಗ ಭಾಸ್ಕರ್ ಫ್ರಿಡ್ಜ್ ನ ಡೋರ್ ಹತ್ರ ಇಟ್ಟಿರ್ತಾನೆ ಮತ್ತು ಇಲ್ಲಿಂದಾನೆ ಚೆಕ್ ಮಾಡು ಅಂತ ಹೇಳ್ತಾನೆ. ಇವರು ಮರ್ಸಿ ಬಾಡಿನ ಫ್ರಿಡ್ಜ್ ಇಂದ ತೆಗೆದಿರ್ತಾರೆ. ಮೆಕ್ಯಾನಿಕ್ ಫ್ರಿಡ್ಜ್ ಚೆಕ್ ಮಾಡಿ ಕೂಲಿಂಗ್ ಗ್ಯಾಸ್ ಮುಗಿದಿದೆ, ನೀವು ನನ್ನ ಜೊತೆ ಬಂದ್ರೆ ಬೇಗ ಸಾಮಾನು ತಂದು ರಿಪೇರಿ ಮಾಡಬಹುದು ಅಂತ ಹೇಳ್ತಾನೆ. ಈಗ ಭಾಸ್ಕರ್ ಆನಂದಿನ ಮನೆಯಲ್ಲಿ ಬಿಟ್ಟು ಸಾಮಾನು ತರೋಕೆ ಮೆಕ್ಯಾನಿಕ್ ಜೊತೆ ಹೋಗ್ತಾನೆ. ಭಾಸ್ಕರ್ ಹೋದ ಮೇಲೆ ಅಲ್ಲಿ ಎಸ್ತರ್ ಬರ್ತಾಳೆ. ಈಕೆ ಆನಂದಿ ಮುಂದೆ ತನ್ನ ಮಗಳನ್ನ ನೆನೆಸ್ಕೊಂಡು ತುಂಬಾ ಅಳ್ತಾಳೆ. ಎಸ್ತರ್ ಭಾಸ್ಕರ್ ಮತ್ತು ಆನಂದಿನ ತನ್ನ ತಂದೆ ತಾಯಿಯಂತೆ ನೋಡ್ತಿರ್ತಾಳೆ. ಆಗ ಅಲ್ಲಿ ಭಾಸ್ಕರ್ ಬರ್ತಾನೆ. ಇವರು ಈಗ ಎಸ್ತರ್ಗೆ ಸಮಾಧಾನ ಮಾಡ್ತಾರೆ. ಮೆಕ್ಯಾನಿಕ್ ಕೂಡ ಈಗ ಫ್ರಿಡ್ಜ್ ರಿಪೇರಿ ಮಾಡಿರ್ತಾನೆ. ಇನ್ನೊಂದು ಕಡೆ ಗೌತಮ್ ತನ್ನ ಕಲಿಗಾಗಿ ಬ್ಲಡ್ ತರೋಕೆ ಬ್ಲಡ್ ಬ್ಯಾಂಕ್ಗೆ ಹೋದಾಗ ಅಲ್ಲಿ ರಿಜಿಸ್ಟರ್ ನಲ್ಲಿ ಭಾಸ್ಕರ್ ಹೆಸರು ನೋಡ್ತಾನೆ. ಇಲ್ಲಿ ಭಾಸ್ಕರ್ ಬ್ಲಡ್ ಡೊನೇಷನ್ ಮಾಡಿರ್ತಾನೆ. ಇದನ್ನ ನೋಡಿ ಗೌತಮ್ಗೆ ಡೌಟ್ ಬರುತ್ತೆ. ಯಾಕಂದ್ರೆ ಭಾಸ್ಕರ್ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಅವತ್ತು ಸೊಲೊಮನ್ ಕೊಲೆ ಆದಾಗ ತಾನು ಡ್ರಿಂಕ್ ಮಾಡಿದ್ದೆ ಅಂತ ಹೇಳಿರ್ತಾನೆ. ಆದ್ರೆ ಡ್ರಿಂಕ್ ಮಾಡಿದವರು 24 ಗಂಟೆವರೆಗೂ ಬ್ಲಡ್ ಕೊಡೋ ಹಾಗೆ ಇರಲ್ಲ. ಅದನ್ನ ಕನ್ಫರ್ಮ್ ಮಾಡೋಕೆ ಗೌತಮ್ ಭಾಸ್ಕರ್ ಮನೆಗೆ ಬರ್ತಾನೆ. ಮತ್ತು ನೀವು ಅವತ್ತು ಡ್ರಿಂಕ್ ಮಾಡಿದ್ದೆ ಅಂತ ಹೇಳಿದ್ರಿ, ಆದ್ರೆ ಮಾರನೇ ದಿನ ಬ್ಲಡ್ ಹೇಗೆ ಕೊಟ್ರಿ ಅಂತ ಕೇಳ್ತಾನೆ.
ಇವರು ಮಾತಾಡ್ತಿದ್ದಾಗ ರಾಹುಲ್ ಮೂರ್ಛೆ ಹೋಗ್ತಾನೆ. ಭಾಸ್ಕರ್ ರಾಹುಲ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಗೌತಮ್ ಭಾಸ್ಕರ್ ಮನೆಯಲ್ಲಿ ಟೇಬಲ್ಗೆ ಬ್ಲಡ್ ಅಂಟಿಕೊಂಡಿರೋದು ನೋಡ್ತಾನೆ. ಆತ ಇಲ್ಲಿ ಖಂಡಿತ ಏನೋ ಆಗಿದೆ ಅಂತ ಅನ್ಕೋತಾನೆ. ಈ ಕಡೆ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಭಾಸ್ಕರ್ಗೆ ರಾಹುಲ್ ಆಪರೇಷನ್ ಈಗಲೇ ಮಾಡಬೇಕು ಅಂತ ಹೇಳ್ತಾನೆ. ಆಗ ಭಾಸ್ಕರ್, ಸರ್ ದುಡ್ಡು ಬರೋಕೆ ಇನ್ನೂ ಟೈಮ್ ಹಿಡಿಯುತ್ತೆ, ಅಷ್ಟು ದುಡ್ಡು ಸದ್ಯ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್, ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ಈಗ ಸದ್ಯ ಎಲ್ಲಿಯಾದರೂ ಸಾಲ ತಗೋ, ದುಡ್ಡು ಬಂದ ಮೇಲೆ ಕೊಡುವಂತೆ ಅಂತ ಹೇಳ್ತಾನೆ. ಈಗ ಭಾಸ್ಕರ್ ತನ್ನ ಮನೆ ಪೇಪರ್ಸ್ ತಗೊಂಡು ಅರೇಂಜ್ ಮಾಡೋಕೆ ಹೋಗ್ತಾನೆ. ಆದ್ರೆ ಅವನಿಗೆ ಬೇಕಾದಷ್ಟು ದುಡ್ಡು ಜಮಾ ಆಗ್ತಿರಲ್ಲ. ಇನ್ನೊಂದು ಕಡೆ ಗೌತಮ್ ಡಿವೈಎಸ್ಪಿ ರಿಲೇಟಿವ್ಸ್ ನ ಕರ್ಕೊಂಡು ಊರು ತೋರಿಸ್ತಿರ್ತಾನೆ. ಅವನು ತನ್ನ ಒಬ್ಬ ಫ್ರೆಂಡ್ಗೆ ಕಾಲ್ ಮಾಡಿ ಕೆಲವೊಂದು ವಸ್ತುಗಳನ್ನ ರೆಡಿ ಮಾಡುವಂತೆ ಹೇಳ್ತಾನೆ. ಈಗ ಗೌತಮ್ ಮನೆಗೆ ಬಂದಾಗ ಅವನ ಮಗಳು ಮರ್ಸಿ ಸಿಕ್ಲಾ ಅಂತ ಕೇಳ್ತಾಳೆ. ಆದ್ರೆ ಗೌತಮ್, ನೀನಂದುಕೊಂಡಂಗೆ ನಿನ್ನ ತಂದೆ ದೊಡ್ಡ ಪೊಲೀಸ್ ಆಫೀಸರ್ ಅಲ್ಲ, ನಾನು ಒಬ್ಬ ಸಾಧಾರಣ ಡ್ರೈವರ್ ಅಂತ ಹೇಳ್ತಾನೆ. ಆದ್ರೆ ಗೌತಮ್ ಮಗಳು ತನ್ನ ತಂದೆ ಸುಳ್ಳು ಹೇಳ್ತಿದ್ದಾನೆ ಅನ್ಕೋತಾಳೆ. ರಾತ್ರಿ ಆದಾಗ ಭಾಸ್ಕರ್ ಮನೆಗೆ ಬರ್ತಾನೆ. ಅವನಿಗೆ ದುಡ್ಡು ಅಡ್ಜಸ್ಟ್ ಆಗಿರಲ್ಲ. ಅವನು ಬೇಜಾರಲ್ಲಿ ಕೂತಿರ್ತಾನೆ. ಆಗ ಅವನಿಗೆ ಯಾರೋ ಕಾಲ್ ಮಾಡ್ತಾರೆ. ಮತ್ತು ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು, ಮರ್ಸಿ ಬಾಡಿ ನಿನ್ನ ಮನೆಯಲ್ಲಿದೆ, ನಿನಗೆ ರಾಹುಲ್ನ ಕಾಪಾಡೋಕೆ ದುಡ್ಡು ಬೇಕಿದ್ರೆ ಮರ್ಸಿ ಬಾಡಿನ ಎಲ್ಲಾದರೂ ಯಾರಿಗೂ ಗೊತ್ತಾಗದ ಜಾಗದಲ್ಲಿ ಡಿಸ್ಪೋಸ್ ಮಾಡು, ನೀನು ಹಾಗೆ ಮಾಡಿದ್ರೆ ರಾಹುಲ್ ಆಪರೇಷನ್ಗೆ ಬೇಕಾದ ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಭಾಸ್ಕರ್ ಬಾಲ್ಕನಿಯಲ್ಲಿ ಕ್ಯಾಶ್ ಬಂದು ಬೀಳುತ್ತೆ. ಇದನ್ನ ನೋಡಿ ಭಾಸ್ಕರ್ ಶಾಕ್ ಆಗ್ತಾನೆ. ಆಗ ಆ ವ್ಯಕ್ತಿ, ಜಾಸ್ತಿ ಯೋಚನೆ ಮಾಡಬೇಡ, ನೀನು ಜಾಸ್ತಿ ಯೋಚನೆ ಮಾಡಿದರೆ ನಿನ್ನ ಮೊಮ್ಮಗ ಉಳಿಯಲ್ಲ ಅಂತ ಹೇಳ್ತಾನೆ. ಈಗ ಭಾಸ್ಕರ್ ಎಸ್ತರ್ ಮನೆಗೆ ಹೋಗ್ತಾನೆ. ಈಕೆ ಊಟ ಮಾಡದೆ ಮರ್ಸಿ ಚಿಂತೆಯಲ್ಲಿ ಮಲ್ಕೊಂಡಿರ್ತಾಳೆ. ಆಗ ಭಾಸ್ಕರ್ ಗ್ಲುಕೋಸ್ ನೀರಲ್ಲಿ ಏನೋ ಔಷಧಿ ಮಿಕ್ಸ್ ಮಾಡಿ ಆಕೆಗೆ ಕೊಡ್ತಾನೆ. ಆ ನೀರು ಕುಡಿದು ಎಸ್ತರ್ ಹೊರಗೆ ಬಂದು ಮೂರ್ಛೆ ಹೋಗ್ತಾಳೆ. ಆಗ ಭಾಸ್ಕರ್ ಕಾಲೋನಿಯವರಿಗೆ ಹೇಳಿ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತೆ ಮಾಡ್ತಾನೆ. ಏಕೆಂದರೆ ಯಾರು ಇಲ್ಲದಿದ್ದರೆ ಮರ್ಸಿ ಬಾಡಿಯನ್ನ ಈಸಿಯಾಗಿ ಶಿಫ್ಟ್ ಮಾಡಬಹುದು ಅನ್ಕೋತಾನೆ. ಈಗ ಭಾಸ್ಕರ್ ಒಂದು ಟ್ಯಾಕ್ಸಿ ಬುಕ್ ಮಾಡಿ ಅದನ್ನ ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡ್ತಾನೆ. ಆಮೇಲೆ ಒಂದು ಸೂಟ್ ಕೇಸಲ್ಲಿ ಮರ್ಸಿ ಬಾಡಿ ನೆಟ್ಟು ತನ್ನ ಸ್ಕೂಟಿ ಮೇಲೆ ಟ್ಯಾಕ್ಸಿ ಹತ್ರ ಹೋಗ್ತಿರ್ತಾನೆ. ಆಗ ದಾರಿಯಲ್ಲಿ ಅವನಿಗೆ ಟ್ಯೂಷನ್ ಟೀಚರ್ ರಘು ಸಿಗ್ತಾನೆ. ಅವನು ಭಾಸ್ಕರ್ಗೆ, ಸರ್ ನನ್ನ ಸ್ವಲ್ಪ ಮುಂದೆ ಡ್ರಾಪ್ ಮಾಡಿ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಸರಿ ಅಂತ ಹೇಳ್ತಾನೆ. ಆಗ ರಘು ಭಾಸ್ಕರ್ಗೆ, ಏನು ಸೂಟ್ ಕೇಸ್, ಊರಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಭಾಸ್ಕರ್, ಇಲ್ಲ, ರಾಹುಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ, ಇದರಲ್ಲಿ ನನ್ನ ಹೆಂಡತಿ, ನಂದು ಮತ್ತು ರಾಹುಲ್ ಬಟ್ಟೆ ಇದೆ ಅಂತ ಹೇಳ್ತಾನೆ. ಇವರು ಸ್ವಲ್ಪ ಮುಂದೆ ಹೋಗ್ತಿದ್ದಾಗ ದಾರಿಯಲ್ಲಿ ಮರ್ಸಿ ವಾಚ್ ಸೌಂಡ್ ಮಾಡುತ್ತೆ. ಇದನ್ನ ಕೇಳಿ ರಘು ಸ್ಕೂಟಿ ಸ್ಟಾಪ್ ಮಾಡಿ ಆ ಕಡೆ ಈ ಕಡೆ ನೋಡ್ತಾನೆ. ಆಗ ಭಾಸ್ಕರ್ ಸೂಟ್ ಕೇಸ್ ಅಲ್ಲಿ ರಾಹುಲ್ ವಾಚ್ ಇದೆ, ಅದೇ ಸೌಂಡ್ ಮಾಡ್ತಿರ್ಬಹುದು ಅಂತ ಹೇಳ್ತಾನೆ. ಆಗ ರಘು, ಹೌದಾ, ನಾನು ಮರ್ಸಿಗೆ ಅಂತದ್ದೇ ವಾಚ್ ಆಕೆ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಈಗ ಭಾಸ್ಕರ್ ರಘುನ ಡ್ರಾಪ್ ಮಾಡಿ ಮುಂದೆ ಹೋಗ್ತಾನೆ. ಈ ಕಡೆ ಡಿವೈಎಸ್ಪಿ ಫ್ಯಾಮಿಲಿನ ಗೌತಮ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಬಂದಿರ್ತಾನೆ. ಈತ ಭಾಸ್ಕರ್ ಸ್ಕೂಟಿ ಮೇಲೆ ಸೂಟ್ ಕೇಸ್ ಹಾಕೊಂಡು ಹೋಗೋದನ್ನ ನೋಡ್ತಾನೆ. ಇದೇ ಟೈಮ್ ಅಂತ ಅವನು ರೆಡಿ ಮಾಡಿದ ಸಾಮಾನು ತಗೊಂಡು ಭಾಸ್ಕರ್ ಮನೆಗೆ ಹೋಗ್ತಾನೆ. ಇಲ್ಲಿ ಡೋರ್ ಓಪನ್ ಮಾಡಿ ಟೇಬಲ್ಗೆ ಹತ್ತಿದ ಬ್ಲಡ್ ಸ್ಯಾಂಪಲ್ ನ ತಗೋತಾನೆ. ಇನ್ನೊಂದು ಕಡೆ ಭಾಸ್ಕರ್ ಟ್ಯಾಕ್ಸಿ ಹತ್ರ ಬಂದು ಮರ್ಸಿ ಬಾಡಿನ ಅದರಲ್ಲಿ ಹಾಕ್ತಾನೆ. ಆಮೇಲೆ ಫೋನ್ ಮಾಡಿದ ವ್ಯಕ್ತಿ ಹೇಳಿದ ಜಾಗಕ್ಕೆ ಬರ್ತಾನೆ. ಆ ವ್ಯಕ್ತಿ ಇಲ್ಲಿ ಬಾಡಿನ ಸುಡೋಕೆ ಕಟ್ಟಿಗೆನೋ ಇಟ್ಟಿರ್ತಾನೆ. ಆತ ಭಾಸ್ಕರ್ಗೆ ಕಾಲ್ ಮಾಡಿ ಬಾಡಿ ಅದರ ಮೇಲಿಟ್ಟು ಸುಟ್ಬಿಡು ಅಂತ ಹೇಳ್ತಾನೆ. ಇನ್ನು ಬಾಡಿ ಸುಡ್ತಿರೋದು ಕನ್ಫರ್ಮ್ ಮಾಡೋಕೆ ವಿಡಿಯೋ ಕಾಲ್ ಮಾಡ್ತಾನೆ. ಈಗ ಭಾಸ್ಕರ್ ಆ ವ್ಯಕ್ತಿ ಹೇಳಿದಂಗೆ ಬಾಡಿ ಸುಟ್ಬಿಡ್ತಾನೆ. ಭಾಸ್ಕರ್ ವಾಪಸ್ ಮನೆಗೆ ಬಂದಾಗ ಅವನ ಮನೆಯಲ್ಲಿ ಕ್ಯಾಶ್ ಇರುತ್ತೆ. ಈಗ ಭಾಸ್ಕರ್ ಮಾರನೇ ದಿನ ಕ್ಯಾಶ್ ತಗೊಂಡು ಆಪರೇಷನ್ ಗಾಗಿ ಹಾಸ್ಪಿಟಲ್ ನಲ್ಲಿ ಜಮಾ ಮಾಡ್ತಾನೆ. ಈಗ ರಾಹುಲ್ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಆಪರೇಷನ್ ಮುಗಿದ ಮೇಲೆ ಡಾಕ್ಟರ್ ಹೊರಗೆ ಬಂದು ಆಪರೇಷನ್ ಏನೋ ಸಕ್ಸಸ್ ಆಯ್ತು, ಆದ್ರೆ ರಾಹುಲ್ ಕೋಮಾಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಭಾಸ್ಕರ್ ಡಾಕ್ಟರ್ ಮೇಲೆ ಕೋಪ ಮಾಡ್ತಾನೆ. ನಾನು ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್, ಏನೂ ಆಗಲ್ಲ, ಆಪರೇಷನ್ ಮಾಡಿದಾಗ ಇಂಥದ್ದು ಆಗ್ತಿರುತ್ತೆ, ಆದಷ್ಟು ಬೇಗ ರಾಹುಲ್ ಸರಿ ಆಗ್ತಾನೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಗೌತಮ್ನ ತೋರಿಸ್ತಾರೆ. ಈತ ತನ್ನ ಮಗಳ ಹತ್ರ ಇದ್ದ ಒಂದು ಪೆನ್ಸಿಲ್ ತಗೋತಾನೆ. ಆಕ್ಚುಲಿ ಇದು ಮರ್ಸಿ ಪೆನ್ಸಿಲ್ ಆಗಿರುತ್ತೆ. ಆಕೆ ಇದನ್ನ ಯಾವಾಗ್ಲೂ ಬೈಟ್ ಮಾಡ್ತಿರ್ತಾಳೆ. ಈಗ ಗೌತಮ್ ಆ ಸ್ಯಾಂಪಲ್ಸ್ ನ ತನ್ನ ಫ್ರೆಂಡ್ಗೆ ಕೊಟ್ಟು, ಇದರಲ್ಲಿ 2 ಸ್ಯಾಂಪಲ್ಸ್ ಇದೆ, ಇದನ್ನ ಮ್ಯಾಚ್ ಮಾಡಿ ನನಗೆ ಹೇಳು ಅಂತ ಹೇಳ್ತಾನೆ. ಅವನು ಅಲ್ಲಿಂದ ಡಿವೈಎಸ್ಪಿ ಹತ್ರ ಬರ್ತಾನೆ. ಡಿವೈಎಸ್ಪಿ ಇವನ ಮೇಲೆ ಕೋಪ ಮಾಡ್ತಾನೆ, ಏಕೆಂದ್ರೆ ಗೌತಮ್ ಅವನ ಕಾಲ್ ರಿಸೀವ್ ಮಾಡಿರಲ್ಲ. ಇಲ್ಲಿ ಡಿವೈಎಸ್ಪಿ ಯಾಕೆ ಗೌತಮ್ ಮೇಲೆ ಕೋಪ ಮಾಡ್ತಿರ್ತಾನೆ ಅಂತ ತೋರಿಸ್ತಾರೆ. ಆಕ್ಚುಲಿ ಕೆಲವು ತಿಂಗಳುಗಳ ಹಿಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹುಡುಗಿ ಕೇಸ್ ಬಂದಿರುತ್ತೆ. ಆಕೆಗೆ ಪೊಲೀಸ್ ಸೆಕ್ಯೂರಿಟಿ ಬೇಕಾಗಿರುತ್ತೆ. ಆಗ ಡಿವೈಎಸ್ಪಿ ಗೌತಮ್ಗೆ ಆ ಹುಡುಗಿಯ ಸೆಕ್ಯೂರಿಟಿ ಕೆಲಸ ಕೊಡ್ತಾನೆ. ಆದ್ರೆ ಮಾರನೇ ದಿನ ಬೆಳಗ್ಗೆ ಗೌತಮ್ ಆ ಹುಡುಗಿನ ಆಟೋದಲ್ಲಿ ಕರ್ಕೊಂಡು ಕೋರ್ಟ್ಗೆ ಹೋಗ್ತಿದ್ದಾಗ ಒಂದು ಲಾರಿ ಬಂದು ಇವರಿಗೆ ಗುದ್ದುತ್ತೆ. ಆ ಹುಡುಗಿ ಸತ್ತೋಗ್ತಾಳೆ. ಆ ಟೈಮಲ್ಲಿ ಗೌತಮ್ ಸಸ್ಪೆಂಡ್ ಆಗೋದ್ರಲ್ಲಿರ್ತಾನೆ. ಆದ್ರೆ ಡಿವೈಎಸ್ಪಿ ಹೇಳಿದ್ದಕ್ಕೆ ಅವನಿಗೆ ಪನಿಷ್ಮೆಂಟ್ ಪೋಸ್ಟಿಂಗ್ ಸಿಕ್ಕಿರುತ್ತೆ. ಅದಕ್ಕೆ ಡಿವೈಎಸ್ಪಿ ಗೌತಮ್ಗೆ ಒಂದು ಹುಡುಗಿನ ಸೇಫ್ ಆಗಿ ಕೋರ್ಟ್ಗೆ ಕರ್ಕೊಂಡು ಬರೋಕೆ ಆಗ್ಲಿಲ್ವಾ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಗೌತಮ್ ಹೆಂಡತಿ ಮತ್ತು ಅವನ ಮಗಳು ಗೇಟಲ್ಲಿ ನಿಂತು ಕೇಳ್ತಿರ್ತಾರೆ. ಈಗ ಮಾರನೇ ದಿನ ಒಬ್ಬ ವ್ಯಕ್ತಿ ಕಾಡಲ್ಲಿ ಹೋಗ್ತಿದ್ದಾಗ ಅವನಿಗೆ ಅಲ್ಲಿ ಹೆಣ ಸುಟ್ಟಿರೋ ಬೂದಿ ಕಾಣುತ್ತೆ. ಆಗ ಅವನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸ್ನವರು ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಮರ್ಸಿ ತಾಯಿ ಕೂಡ ಬರ್ತಾಳೆ. ಇಲ್ಲಿ ಪೊಲೀಸರು ಸುಟ್ಟ ಬಾಡಿ ನೋಡ್ತಿದ್ರೆ ಯಾರೋ 10 ರಿಂದ 12 ವರ್ಷ ಒಳಗಿನ ಮಕ್ಕಳಾಗಿರ್ಬೋದು ಅಂತ ಹೇಳ್ತಾರೆ. ಈ ಕಡೆ ಭಾಸ್ಕರ್ ಟೆರೆಸ್ ಮೇಲೆ ನಿಂತು ತನ್ನ ಪಾಪದ ಪರಿಣಾಮ ರಾಹುಲ್ಗೆ ಈ ರೀತಿ ಆಗಿರಬಹುದು, ಎಲ್ಲ ನಂದೇ ತಪ್ಪು ಅಂತ ಯೋಚನೆ ಮಾಡ್ತಿರ್ತಾನೆ.
ಆಗ ಅದೇ ಟೆರೆಸ್ ಮೇಲೆ ಎಸ್ತರ್ ನಿಂತಿರ್ತಾಳೆ. ಈಕೆ ಅಲ್ಲಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿರ್ತಾಳೆ. ಆದ್ರೆ ಭಾಸ್ಕರ್ ಆಕೆನ ಕೆಳಗಿಳಿಸಿ ಸಮಾಧಾನ ಮಾಡ್ತಾನೆ. ಆಗ ಆಕೆ ಆ ಸ್ಕೆಲೆಟನ್ ಸಣ್ಣ ಮಕ್ಕಳದಾಗಿರ್ಬೇಕು ಅಂತ ಪೊಲೀಸರು ಹೇಳ್ತಿದ್ದಾರೆ. ನನಗೆ ತುಂಬಾ ಭಯವಾಗ್ತಿದೆ ಅಂತ ಹೇಳ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಡಾಕ್ಟರ್ ಭಾಸ್ಕರ್ನ ತನ್ನ ಹತ್ರ ಕರೀತಾನೆ. ಈತ ಭಾಸ್ಕರ್ಗೆ, ರಾಹುಲ್ನ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು, ಅವನಿಗೆ ಬೇಕಾದ ಮೆಡಿಸನ್ನ ಎಲ್ಲ ಬರೆದು ಕೊಡ್ತೀನಿ, ಆದಷ್ಟು ಬೇಗ ರಾಹುಲ್ ಸರಿ ಆಗ್ತಾನೆ ಅಂತ ಹೇಳ್ತಾನೆ. ಈಗ ಇವರು ರಾಹುಲ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಇವರು ಮನೆಗೆ ಬಂದಾಗ ಅಲ್ಲಿ ಎಸ್ತರ್ ಬರ್ತಾಳೆ. ಈಕೆ ಆನಂದಿಗೆ, ನೀವು ಹಾಸ್ಪಿಟಲ್ ನಲ್ಲಿ ಇದ್ದಾಗ ಬರೋಕ್ಕಾಗ್ಲಿಲ್ಲ, ಸಾರಿ ಅಂತ ಹೇಳ್ತಾಳೆ. ಆಮೇಲೆ ಭಾಸ್ಕರ್ಗೆ ತನ್ನ ಹತ್ರ ಇದ್ದ ಕ್ಯಾಶ್ ಕೊಟ್ಟು, ಇದನ್ನ ನಾನು ಮರ್ಸಿಗಾಗಿ ಸೇವ್ ಮಾಡ್ತಿದ್ದೆ, ಆದ್ರೆ ಈಗ ಆಕೆ ಬರ್ತಾಳೆ ಅನ್ನೋ ಗ್ಯಾರಂಟಿ ಇಲ್ಲ, ಈ ದುಡ್ಡನ್ನ ನೀವು ಇಟ್ಕೊಂಡು ರಾಹುಲ್ಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತಾಳೆ. ಎಸ್ತರ್ ದುಡ್ಡು ಕೊಟ್ಟು ಅಲ್ಲಿಂದ ಹೋದ್ಮೇಲೆ ಭಾಸ್ಕರ್ ತುಂಬಾ ಅಳ್ತಾನೆ ಮತ್ತು ಆನಂದಿಗೆ, ನಾನು ಎಸ್ತರ್ನ ಈ ಸ್ಥಿತಿಯಲ್ಲಿ ನೋಡಿಕೊಂಡು ಇರಕ್ಕಾಗಲ್ಲ, ನಾವು ಈ ಮನೆನ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ ಹೇಳ್ತಾನೆ. ಆಕ್ಚುಲಿ ಭಾಸ್ಕರ್ ಮೊದಲೇ ಒಂದು ಮನೆ ಕಟ್ಟಿಸಿರ್ತಾನೆ. ಆ ಮನೆ ಈಗ ಫಿನಿಶಿಂಗ್ಗೆ ಬಂದಿರುತ್ತೆ, ಆದ್ರೆ ಅದರಲ್ಲಿ ಇನ್ನು ಸಣ್ಣ ಪುಟ್ಟ ಕೆಲಸ ಇರುತ್ತೆ. ಆದ್ರೂ ಭಾಸ್ಕರ್ ಆ ಮನೆಗೆ ಶಿಫ್ಟ್ ಆಗ್ತಾನೆ. ಇನ್ನೊಂದು ಕಡೆ ಗೌತಮ್ ಫ್ರೆಂಡ್ ಫೋನ್ ಮಾಡಿ, ನೀನು ಕೊಟ್ಟ ಸ್ಯಾಂಪಲ್ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಾನೆ. ಈತ ಮಾತಾಡ್ತಿದ್ದಾಗ ಅಲ್ಲಿ ಭಾಸ್ಕರ್ ಬರ್ತಾನೆ. ಭಾಸ್ಕರ್ ಸ್ಟೇಷನ್ ಒಳಗೆ ಹೋಗೋದನ್ನ ನೋಡಿ ಗೌತಮ್ ಭಾಸ್ಕರ್ನ ಸೈಡ್ಗೆ ಕರೆದು, ನೀನ್ಯಾಕೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಆಗ ಭಾಸ್ಕರ್, ನಾನು ಸ್ಟೇಟ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಭಾಸ್ಕರ್ಗೆ ತನ್ನ ಗಿಲ್ಟ್ ಕಾಡ್ತಿರುತ್ತೆ. ಇದನ್ನ ಕೇಳಿ ಗೌತಮ್, ನೀವು ಹಾಗೆ ಮಾಡಿದರೆ ಇವರು ರಿಯಲ್ ಕಿಲ್ಲರ್ನ ಹಿಡಿಯೋದು ಬಿಟ್ಟು ಎಲ್ಲಾ ಕೇಸ್ನ ನಿಮ್ಮ ಮೇಲೆ ಹಾಕಿ ಕೇಸ್ ಕ್ಲೋಸ್ ಮಾಡ್ತಾರೆ. ಇದರಿಂದ ಆ ಕಿಲ್ಲರ್ ಫ್ರೀ ಆಗಿ ತಿರುಗ್ತಿರ್ತಾನೆ ಮತ್ತು ಅವನು ಇನ್ನು ಎಷ್ಟು ಹುಡುಗಿಯರನ್ನ ಕೊಲ್ತಾನೋ ಗೊತ್ತಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ನೀವು ನನಗೆ ಏನು ನಡೀತು ಅಂತ ಪ್ರತಿಯೊಂದು ಹೇಳಿ, ನಾವಿಬ್ರು ಸೇರಿ ಆ ಕಿಲ್ಲರ್ನ ಹಿಡೋಣ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಕಿಲ್ಲರ್ ತನಗೆ ಕಾಲ್ ಮಾಡಿದ್ದ ನಂಬರ್ನ ಗೌತಮ್ಗೆ ಕೊಡ್ತಾನೆ. ಭಾಸ್ಕರ್ ಅಲ್ಲಿಂದ ಮನೆಗೆ ಬಂದಾಗ ಆನಂದಿ, ನೀವು ಸ್ಟೇಷನ್ಗೆ ಹೋಗ್ತಿದ್ದಾಗ ನಮ್ಮ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿಲ್ವಾ ಅಂತ ಕೇಳ್ತಾಳೆ. ಈಗ ಗೌತಮ್ ಭಾಸ್ಕರ್ನ ಕರ್ಕೊಂಡು ತನ್ನ ಒಬ್ಬ ಫ್ರೆಂಡ್ ಹತ್ರ ಹೋಗ್ತಾನೆ. ಈತ ಆ ನಂಬರ್ನ ಅಡ್ರೆಸ್ ತೆಗೆದು ಗೌತಮ್ಗೆ ಕೊಡ್ತಾನೆ. ಅದು ಪ್ರಿನ್ಸಿ ಅನ್ನೋ ಹುಡುಗಿದಾಗಿರುತ್ತೆ. ಇವರು ಅಲ್ಲಿ ಹೋಗಿ ನೋಡಿದಾಗ ಮನೆ ಓನರ್ ಇಲ್ಲಿ ಮೊದಲು ಪ್ರಿನ್ಸಿ ಅನ್ನೋ ಹುಡುಗಿ ಇರ್ತಿದ್ಲು, ಆಮೇಲೆ ಆಕೆ ಹಾಸ್ಟೆಲ್ಗೆ ಶಿಫ್ಟ್ ಆದ್ಲು ಅಂತ ಹೇಳ್ತಾನೆ. ಇವರು ಹಾಸ್ಟೆಲ್ ಅಡ್ರೆಸ್ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ವಾರ್ಡನ್ ಆಕೆ ಇಲ್ಲೇ ಓದ್ತಿದ್ಲು, ಆದ್ರೆ ಫೈನಲ್ ಇಯರ್ ನಲ್ಲಿದ್ದಾಗ ಆಕೆ ಕಾಲೇಜ್ ಬಿಟ್ಟು ಹೋದ್ಲು, ಆದ್ರೆ ಅವಾಗಿಂದ ಆಕೆ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳ್ತಾಳೆ. ಇವರು ರಿಜಿಸ್ಟರ್ ಚೆಕ್ ಮಾಡಿದಾಗ ಪ್ರಿನ್ಸಿ ಗಾರ್ಡಿಯನ್ ಅಂತೋನಿ ಅಂತ ಇರುತ್ತೆ. ಕೋಇನ್ಸಿಡೆಂಟ್ಲಿ ಅಂತೋನಿ ಅಡ್ರೆಸ್ ಭಾಸ್ಕರ್ ಇರೋ ಊರದಾಗಿರುತ್ತೆ. ಇಲ್ಲಿ ಭಾಸ್ಕರ್, ನನಗೆ ಅಂತೋನಿ ಯಾರು ಅಂತ ಗೊತ್ತಿಲ್ಲ, ಒಂದು ವೇಳೆ ಚರ್ಚ್ ಫಾದರ್ಗೆ ಗೊತ್ತಿರಬಹುದು ಅಂತ ಹೇಳ್ತಾನೆ. ಇವರು ವಾಪಸ್ ಊರಿಗೆ ಬಂದು ಚರ್ಚ್ ಫಾದರ್ ಹತ್ರ ಮಾತಾಡ್ತಾರೆ. ಇವರು ಮಾತಾಡ್ತಿದ್ದಾಗ ಅಲ್ಲಿ ಒಬ್ಬ ಮಹಿಳೆ ಒಂದು ಡಾಕ್ಯುಮೆಂಟ್ ನ ತರ್ತಾಳೆ. ಆಗ ಫಾದರ್ ಅದರ ಮೇಲೆ ಅಂತೋನಿ ಅಂತ ಸೈನ್ ಮಾಡ್ತಾನೆ. ಅಂದರೆ ಇವರು ಹುಡುಕ್ತಿದ್ದ ಅಂತೋನಿ ಇದೇ ಫಾದರ್ ಆಗಿರ್ತಾನೆ. ಆಗ ಗೌತಮ್ ಫಾದರ್ಗೆ ಪ್ರಿನ್ಸಿ ಬಗ್ಗೆ ಕೇಳ್ತಾನೆ. ಫಾದರ್ ಪ್ರಿನ್ಸಿ ಮತ್ತು ಆಕೆ ಫ್ಯಾಮಿಲಿ ಬಗ್ಗೆ ಗೌತಮ್ಗೆ ಹೇಳ್ತಾನೆ. ಅದೇ ಟೈಮಲ್ಲಿ ಭಾಸ್ಕರ್ ಫಾದರ್ ಮನೆಯಲ್ಲಿ ಸ್ಪಿರಿಟ್ ಬಾಟಲ್ ನೋಡ್ತಾನೆ. ಆಕ್ಚುಲಿ ಮರ್ಸಿ ಬಾಡಿ ಮೇಲೆ ಕೂಡ ಭಾಸ್ಕರ್ಗೆ ಸ್ಪಿರಿಟ್ ಸ್ಮೆಲ್ ಬಂದಿರುತ್ತೆ. ಇದನ್ನ ಕೆಲವರು ಆಲ್ಕೋಹಾಲ್ ತರ ಯೂಸ್ ಮಾಡ್ತಿರ್ತಾರೆ. ಆಗ ಗೌತಮ್ ಫಾದರ್ಗೆ ಸ್ವಲ್ಪ ಭಯಪಡಿಸಿ ಪ್ರಿನ್ಸಿ ಬಗ್ಗೆ ಕೇಳ್ತಾನೆ. ಆಗ ಫಾದರ್ ನಿಜ ಹೇಳ್ತಾನೆ, ಆ ಸ್ಪಿರಿಟ್ ನನಗೆ ಕೊಟ್ಟಿದ್ದು ರಘು, ನಾನು ಪ್ರಿನ್ಸಿ ಅಥವಾ ಮರ್ಸಿ ಜೊತೆ ಏನು ಮಾಡಿಲ್ಲ, ನನಗೆ ನಿದ್ದೆ ಬರ್ತಿದ್ದಿಲ್ಲ, ಆಗ ರಘು ಇದನ್ನ ತಗೊಂಡ್ರೆ ನಿದ್ದೆ ಬರುತ್ತೆ ಅಂತ ಕೊಟ್ಟಿದ್ದ. ಅವತ್ತು ಮರ್ಸಿ ಮಿಸ್ ಆದ ದಿನ ನಾನು ರಘು ಎಲ್ಲಿಗೋ ಓಡ್ತಿರೋದನ್ನ ನೋಡಿದೆ ಅಂತ ಹೇಳ್ತಾನೆ. ಆಗ ಗೌತಮ್ ಇದೆಲ್ಲ SIಗೆ ಹೇಳ್ತಾನೆ. SI ರಘುನ ಟ್ಯೂಷನ್ ನಿಂದ ಅರೆಸ್ಟ್ ಮಾಡ್ತಾನೆ ಮತ್ತು ಅವನ ಫೋನಲ್ಲಿ ಮರ್ಸಿ ಫೋಟೋಸ್ ಇರುತ್ತೆ. ಇನ್ನೂ ಇಷ್ಟು ದಿನ ಎಲ್ಲೆಲ್ಲಿ ಹುಡುಗಿಯರು ಮಿಸ್ ಆಗಿರ್ತಾರೋ ಅಲ್ಲಿ ರಘು ಕೆಲಸ ಮಾಡಿರ್ತಾನೆ. ಈಗ ಊರವರು ಸ್ಟೇಷನ್ ಹತ್ರ ಬಂದು ರಘುನ ತಮಗೆ ಒಪ್ಪಿಸುವಂತೆ ಕೇಳ್ತಾರೆ. ಈಗ DYSP SI ಹತ್ರ ಬರ್ತಾನೆ. ಆಗ SI, ಸರ್ ರಘು ತನ್ನ ಕ್ರೈಮ್ ನ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಆಗ DYSP, ಹಾಗಾದ್ರೆ ಕೇಸ್ ಹಾಕಿ ನಾಳೆ ಕೋರ್ಟಲ್ಲಿ ಹಾಜರು ಮಾಡಿ ಅಂತ ಹೇಳ್ತಾನೆ. ಈ ಕಡೆ ಭಾಸ್ಕರ್ ರಾಹುಲ್ನ ಕರ್ಕೊಂಡು ಹೊಸ ಮನೆಗೆ ಶಿಫ್ಟ್ ಆಗ್ತಿರ್ತಾನೆ. ಆಗ ಎಸ್ತರ್, ಈ ಟೈಮಲ್ಲಿ ನೀವು ನನ್ನ ಬಿಟ್ಟು ಬೇರೆ ಕಡೆ ಹೋಗ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಭಾಸ್ಕರ್, ಇಲ್ಲ, ಇಂಥ ಪರಿಸ್ಥಿತಿಯಲ್ಲಿ ರಾಹುಲ್ನ ಮೇಲೆ ಕೆಳಗೆ ತಗೊಂಡು ಹೋಗೋದು ಕಷ್ಟ ಆಗ್ತಿದೆ, ಇನ್ನೂ ಆ ಮನೆಯಿಂದ ಹಾಸ್ಪಿಟಲ್ ಕೂಡ ಸಮೀಪ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ, ನೀನು ಅವಾಗವಾಗ ಬರ್ತಿರು ಅಂತ ಹೇಳ್ತಾನೆ. ಈಗ ರಾತ್ರಿ ಆದಾಗ ಎಸ್ತರ್ ಭಾಸ್ಕರ್ ಹತ್ರ ಬರ್ತಾಳೆ. ಇಲ್ಲಿ ಈಕೆ, ನಾನು ಒಂದು ವಿಷಯ ಹೇಳಬೇಕು, ಇದನ್ನ ಹೇಗೆ ಹೇಳಬೇಕು ಅಂತ ಅರ್ಥವಾಗ್ತಿಲ್ಲ, ಆದ್ರೂ ಇದು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಆಕ್ಚುಲಿ ಅವತ್ತು ರಾತ್ರಿ ಮರ್ಸಿ ಮತ್ತು ನನ್ನ ನಡುವೆ ಜಗಳ ಆಗಿತ್ತು, ಏಕೆಂದ್ರೆ ಮರ್ಸಿಗೆ ನನ್ನ ಮತ್ತು ರಘು ನಡುವೆ ಇದ್ದ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾಗಿತ್ತು ಅಂತ ಹೇಳ್ತಾಳೆ. ಸ್ಟೋರಿ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕೆಲವು ವರ್ಷಗಳ ಹಿಂದೆ ರಘು ಮತ್ತು ಎಸ್ತರ್ ಲವ್ ಮಾಡ್ತಿರ್ತಾರೆ. ಆದ್ರೆ ಇವರ ರಿಲಿಜನ್ ಬೇರೆ ಇದ್ದಿದ್ದರಿಂದ ಇವರ ಮನೆಯವರು ಒಪ್ಪಲ್ಲ. ಆಗ ಇವರು ಓಡೋಗಿ ಮದುವೆ ಆಗ್ತಾರೆ. ದೂರ ಹೋಗಿ ಒಂದು ಮನೆ ಮಾಡಿ ಇರ್ತಾರೆ. ಆದ್ರೆ ಮದುವೆ ಆಗಿ 2 ದಿನಕ್ಕೆ ಎಸ್ತರ್ ತಂದೆ ತಾಯಿ ಇವರ ಹತ್ತಿರ ಬಂದು ರಘುನ ಹೊಡೆದು ಎಸ್ತರ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಆವಾಗಿಂದ ಎಸ್ತರ್ ರಘುನ ನೋಡಿರಲ್ಲ. ಇನ್ನು ಎಸ್ತರ್ ತಂದೆ ರಘು ಜೊತೆ ಏನು ಮಾಡಿದ ಅಂತ ಆಕೆಗೆ ತಿಳಿದಿರಲ್ಲ. ಇನ್ನು ಇವರು ಎಸ್ತರ್ಗೆ ಹೊಡೆದು ಆಕೆ ಮದುವೆ ಸೊಲೊಮನ್ ಜೊತೆ ಮಾಡ್ತಾರೆ. ಸೊಲೊಮನ್ ತುಂಬಾ ಕುಡಿತಿರ್ತಾನೆ.
ಅವನು ಡೈಲಿ ಕುಡಿದು ಬಂದು ಎಸ್ತರ್ನ ಹೊಡಿತಿರ್ತಾನೆ. ಇದರಿಂದ ಎಸ್ತರ್ಗೆ ತನ್ನ ತಂದೆ ತಾಯಿ ಅಂದ್ರೆ ಆಗ್ತಿರಲ್ಲ, ಏಕೆಂದ್ರೆ ಅವರಿಂದಾಗಿ ಆಕೆ ಲೈಫ್ ಹೀಗಾಗಿರುತ್ತೆ. ಆಗ ಆಕೆ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೋತಾಳೆ. ಆದ್ರೆ ಅದೇ ಟೈಮಲ್ಲಿ ಎಸ್ತರ್ಗೆ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಆಕೆ ಸೂಸೈಡ್ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ತಾಳೆ. ಒಂದು ದಿನ ಕುಡಿದು ಸೊಲೊಮನ್ ಆರೋಗ್ಯ ತುಂಬಾ ಕೆಡುತ್ತೆ. ಸೊಲೊಮನ್ ನ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿದಾಗ ಸೊಲೊಮನ್ ಯಾವತ್ತೂ ತಂದೆ ಆಗೋಕೆ ಆಗಲ್ಲ ಅಂತ ಗೊತ್ತಾಗುತ್ತೆ. ಅಂದರೆ ಎಸ್ತರ್ ಹೊಟ್ಟೆಯಲ್ಲಿದ್ದ ಮಗು ರಘುದಾಗಿರುತ್ತೆ. ಹೀಗಿದ್ದಾಗ ಒಂದು ದಿನ ರಘು ಟ್ರಾನ್ಸ್ಫರ್ ಆಗಿ ಎಸ್ತರ್ ಇದ್ದ ಊರಿಗೆ ಬರ್ತಾನೆ. ಈತ ಎಸ್ತರ್ನ ನೋಡಿ ಹೇಗಿದ್ದೀಯಾ ಅಂತ ಕೇಳ್ತಾನೆ. ಆಗ ಎಸ್ತರ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಇಲ್ಲಿ ಮರ್ಸಿನ ನೋಡಿ ರಘು ಈಕೆ ತನ್ನ ಮಗಳು ಅಂತ ಅರ್ಥ ಮಾಡ್ಕೋತಾನೆ. ಏಕೆಂದ್ರೆ ಮರ್ಸಿ ನೋಡಕ್ಕೆ ಸ್ವಲ್ಪ ರಘು ತರ ಇರ್ತಾಳೆ. ರಘು ಎಸ್ತರ್ಗೆ ತನ್ನ ಜೊತೆ ಬರುವಂತೆ ಹೇಳ್ತಾನೆ. ಆದ್ರೆ ಆಕೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಈಗ ರಘು ಟೀಚರ್ ಆಗಿದ್ದರಿಂದ ಎಸ್ತರ್ ತನ್ನ ಮಗಳ ಟ್ಯೂಷನ್ಗಾಗಿ ರಘು ಹತ್ರ ಕಳಿಸ್ತಾಳೆ. ಮರ್ಸಿ ತನ್ನ ಮಗಳಾಗಿದ್ದರಿಂದ ರಘು ಆಕೆ ಬಗ್ಗೆ ಸ್ಪೆಷಲ್ ಕೇರ್ ತಗೋತಿರ್ತಾನೆ. ಒಂದು ದಿನ ಎಸ್ತರ್ ಟ್ಯೂಷನ್ ಫೀಸ್ ಕೊಡೋಕೆ ಹೋದಾಗ ರಘು ನಾನು ನನ್ನ ಮಗಳಿಗೆ ಕಲಿಸೋಕೆ ಟ್ಯೂಷನ್ ಫೀಸ್ ತಗೋಬೇಕಾ ಅಂತ ಕೇಳ್ತಾನೆ. ಇದನ್ನೆಲ್ಲ ಮರ್ಸಿ ಕೇಳ್ತಾಳೆ. ಆಗಿಂದ ಮರ್ಸಿ ತನ್ನ ತಾಯಿಯಿಂದ ಸಿಟ್ಟಲ್ಲಿರ್ತಾಳೆ. ಇದರಿಂದ ಎಸ್ತರ್ಗೂ ಏನು ಮಾಡೋದಂತ ಅರ್ಥವಾಗಲ್ಲ. ಆಕೆ ಕೂಡ ಬೇಜಾರಲ್ಲಿರ್ತಾಳೆ. ಆಗ ಎಸ್ತರ್ ರಘು ಹತ್ರ ಹೋಗಿ ಇದೇ ವಿಷಯ ಹೇಳ್ತಾಳೆ. ರಘು ನಾವು ಮೂವರು ಎಲ್ಲಿಯಾದರೂ ದೂರ ಹೋಗಿ ಇರೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ಎಸ್ತರ್ ಅದಕ್ಕೆ ಒಪ್ಪಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಎಸ್ತರ್ ಇದೆಲ್ಲ ಭಾಸ್ಕರ್ಗೆ ಹೇಳ್ತಾಳೆ. ಆಗ ಭಾಸ್ಕರ್ ಹಾಗಾದ್ರೆ ರಘು ತಾನೇ ಮರ್ಡರ್ ಮಾಡಿದ್ದು ಅಂತ ಯಾಕೆ ಒಪ್ಕೊಂಡ ಅಂತ ಕೇಳ್ತಾನೆ. ಆದ್ರೆ ಎಸ್ತರ್ ಅದು ಗೊತ್ತಿಲ್ಲ, ಅವನು ಹಾಗೆ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಗೌತಮ್ ರಘು ಹತ್ರ ಹೋಗಿ ಯಾಕೆ ಕೊಲೆ ಮಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ರಘು ಮರ್ಸಿ ನನ್ನ ಮಗಳು, ನಾನ್ಯಾಕೆ ಆಕೆನ ಕೊಲೆ ಮಾಡ್ಲಿ? SI ಇಲ್ಲ ಸಲ್ಲದ ಎಲ್ಲ ಕೇಸ್ ನನ್ನ ಮೇಲೆ ಹಾಕ್ತೀನಿ ಅಂತ ಎದುರಿಸಿ ಒಪ್ಸಿದ್ರು ಅಂತ ಹೇಳ್ತಾನೆ. ಈಗ ರಘು ಗೌತಮ್ಗೆ ಅವತ್ತು ರಾತ್ರಿ ಏನಾಯ್ತು ಅಂತ ಹೇಳ್ತಾನೆ. ರಘು ಎಸ್ತರ್ ಹತ್ರ ಮಾತಾಡಿ ಮರ್ಸಿಗೆ ತಿಳಿಸಿ ಹೇಳ್ಬೇಕಂತ ಹೋಗ್ತಾನೆ. ಆದ್ರೆ ಅವನು ಬರುವಷ್ಟರಲ್ಲಿ ಯಾರೋ ಮರ್ಸಿ ಜೊತೆ ಬಲಾತ್ಕಾರ ಮಾಡಿರ್ತಾರೆ. ಸೊಲೊಮನ್ ಅಳ್ತಿರ್ತಾನೆ. ಈತ ಇಲ್ಲಿ ರಘುನ ನೋಡಿ ನಿಮ್ಮಿಬ್ಬರ ಬಗ್ಗೆ ನನಗೆ ಮೊದಲಿನಿಂದಲೂ ಗೊತ್ತು ಅಂತ ಹೇಳ್ತಾನೆ. ಇದೇ ವಿಚಾರಕ್ಕೆ ಇವರ ನಡುವೆ ಜಗಳ ಆಗುತ್ತೆ. ರಘು ಸೊಲೊಮನ್ನ ದೂಕ್ಬಿಡ್ತಾನೆ. ಆತ ಮೇಲಿಂದ ಬಿದ್ದು ಸತ್ತೋಗ್ತಾನೆ. ಆಗ ರಘು ಭಯದಿಂದ ಅಲ್ಲಿಂದ ಓಡ್ತಾನೆ. ಇದೇ ದೃಶ್ಯನ ಚರ್ಚ್ ಫಾದರ್ ನೋಡಿರ್ತಾನೆ. ಈಗ ಗೌತಮ್ ಹಾಗಾದ್ರೆ ರಿಯಲ್ ಕಿಲ್ಲರ್ ಇನ್ನು ಫ್ರೀ ಆಗಿ ತಿರುಗಾಡ್ತಿದ್ದಾನೆ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಗೌತಮ್ ಭಾಸ್ಕರ್ನ ಹೋಗಿ ಭೇಟಿ ಆಗ್ತಾನೆ. ಇವನು ರಘು ಹೇಳಿದ ವಿಷಯ ಭಾಸ್ಕರ್ಗೆ ಹೇಳ್ತಾನೆ. ಆಗ ಭಾಸ್ಕರ್ ತನಗೆ ಎಸ್ತರ್ ಹೇಳಿದ ವಿಷಯ ಗೌತಮ್ಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಗೌತಮ್ಗೆ ಏನೋ ನೆನಪಾಗುತ್ತೆ. ಅವನು ಅದನ್ನ ಕನ್ಫರ್ಮ್ ಮಾಡೋಕೆ ಫಾದರ್ನ ಹೋಗಿ ಭೇಟಿ ಆಗ್ತಾನೆ. ಗೌತಮ್ ಇಲ್ಲಿ ನೀವು ಪ್ರಿನ್ಸಿ ತಂದೆ ತಾಯಿ ಬಗ್ಗೆ ಏನೋ ಹೇಳ್ತಿದ್ರಿ, ಅದು ಏನು ಅಂತ ಕೇಳ್ತಾನೆ. ಆಗ ಫಾದರ್ ಪ್ರಿನ್ಸಿ ತಾಯಿ ಸರಿ ಇದ್ದಿಲ್ಲ, ಆಕೆಗೆ ಒಂದು ಅಫೇರ್ ಇತ್ತು, ಆಗ ಪ್ರಿನ್ಸಿ ಹುಟ್ಟಿದ್ಲು ಅಂತ ಹೇಳ್ತಾನೆ. ಆಗ ಗೌತಮ್ ಮೊದಲು ಮಿಸ್ ಆದ ಹುಡುಗಿಯ ತಾಯಿ ಹತ್ರ ಹೋಗಿ ನಿಮ್ಮ ಮಗಳು ನಿಮ್ಮ ಹಸ್ಬೆಂಡ್ಗೆ ಹುಟ್ಟಿದ್ಲ ಅಂತ ಕೇಳ್ತಾನೆ. ಆಗ ಆಕೆ ಗೌತಮ್ ಮೇಲೆ ಕೋಪ ಮಾಡ್ತಾಳೆ. ಅದಕ್ಕೆ ಗೌತಮ್ ಹಾಗಲ್ಲ, ನನಗೆ ಒಂದು ಲೀಡ್ ಸಿಕ್ಕಿದೆ, ನೀವು ನಿಜ ಹೇಳಿದ್ರೆ ನಾವು ಕಿಲ್ಲರ್ನ ಹಿಡಿಬಹುದು ಅಂತ ಹೇಳ್ತಾನೆ. ಆಗ ಆಕೆ ಹೌದು ಅಂತ ಹೇಳ್ತಾಳೆ. ಈಗ ಗೌತಮ್ ಭಾಸ್ಕರ್ ಹತ್ರ ಬಂದು ಮಿಸ್ ಆದ ಎಲ್ಲ ಹುಡುಗಿಯರು ಅಫೇರ್ನಿಂದಾಗಿ ಹುಟ್ಟಿದ್ದು, ಆದ್ರೆ ಇದು ಕೇವಲ ಅವರ ತಾಯಂದರಿಗೆ ಗೊತ್ತಿತ್ತು, ಇದು ಕಿಲ್ಲರ್ಗೆ ಹೇಗೆ ಗೊತ್ತಾಗಿರ್ಬೋದು ಅಂತ ಹೇಳ್ತಾನೆ. ಈಗ ನ್ಯೂಸ್ ನಲ್ಲಿ ಸುಟ್ಟ ಡೆಡ್ ಬಾಡಿ ಮರ್ಸಿದಲ್ಲ ಅಂತ ತೋರಿಸ್ತಿರ್ತಾರೆ. ಆಗ ಗೌತಮ್ ಭಾಸ್ಕರ್ಗೆ ಹಾಗಾದ್ರೆ ನಿನ್ನ ಹತ್ರ ಮರ್ಸಿ ಬಾಡಿ ಇನ್ನೂ ಇದೇನಾ ಅಂತ ಕೇಳ್ತಾನೆ. ಆಗ ಭಾಸ್ಕರ್ ಹೌದು, ಅವತ್ತು ನಾನು ಮರ್ಸಿ ಬಾಡಿನ ಸುಟ್ಟಿಲ್ಲ, ಕಿಲ್ಲರ್ ವಿಡಿಯೋ ಕಾಲ್ ಮಾಡಿ ಪ್ರೂಫ್ ಕೇಳಿದಾಗ ಮರ್ಸಿ ಬಾಡಿ ತೋರಿಸಿದ್ದೆ, ಆದ್ರೆ ಕಾಲ್ ಕಟ್ ಆದ ಮೇಲೆ ಬಾಡಿ ಚೇಂಜ್ ಮಾಡಿದೆ ಅಂತ ಹೇಳ್ತಾನೆ. ಭಾಸ್ಕರ್ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ನಲ್ಲಿದ್ದ ಒಂದು ಅನಾಥ ಮಗುವಿನ ಶವ ತರಿಸಿರ್ತಾನೆ ಮತ್ತು ಮರ್ಸಿ ಬಾಡಿಯನ್ನ ತನ್ನ ಶಾಪ್ ಅಲ್ಲಿ ಒಂದು ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾನೆ. ಆಕ್ಚುಲಿ ಭಾಸ್ಕರ್ ರಿಟೈರ್ಡ್ ಆದ್ಮೇಲೆ ಒಂದು ಮೆಡಿಕಲ್ ಶಾಪ್ ಇಡೋಕೆ ಒಂದು ಅಂಗಡಿನ ರೆಂಟ್ಗೆ ತಗೊಂಡಿರ್ತಾನೆ. ಆಗ ಗೌತಮ್ ಕಿಲ್ಲರ್ಗೆ ಈ ವಿಷಯ ಗೊತ್ತಾದ್ರೆ ಅವನು ಏನು ಮಾಡಬಹುದು ಅಂತ ಕೇಳ್ತಾನೆ. ಅದೇ ಟೈಮಲ್ಲಿ ಕಿಲ್ಲರ್ ಭಾಸ್ಕರ್ಗೆ ಕಾಲ್ ಮಾಡಿ ನೀನು ನನಗೆ ಮೋಸ ಮಾಡಿದ್ದೀಯಾ, ಮರ್ಸಿ ಬಾಡಿಯನ್ನ ನನಗೆ ಕೊಡು ಅಂತ ಹೇಳ್ತಾನೆ. ಆದ್ರೆ ಭಾಸ್ಕರ್ ಕೊಡಲ್ಲ, ಏನು ಮಾಡ್ಕೋತೀಯಾ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಕಿಲ್ಲರ್ ಇವತ್ತು ನಡೆಯೋ ಜಾತ್ರೆಯಲ್ಲಿ ಇನ್ನೊಂದು ಮಗುನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವತ್ತು 2 ಊರಲ್ಲಿ ಫೆಸ್ಟಿವಲ್ ಇರುತ್ತೆ. ಆಗ ಗೌತಮ್ ಭಾಸ್ಕರ್ಗೆ ನೀನು ಒಂದು ಊರಿಗೆ ಹೋಗು, ನಾನು ಇನ್ನೊಂದು ಊರಿಗೆ ಹೋಗ್ತೀನಿ, ಅಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಕಾಣ್ತಾರೋ ನೋಡು ಅಂತ ಹೇಳ್ತಾನೆ. ತುಂಬಾ ಹೊತ್ತು ಇವರು ಅಲ್ಲಿ ನೋಡಿದರೂ ಇವರಿಗೆ ಯಾರು ಕಾಣಲ್ಲ. ಗೌತಮ್ ಭಾಸ್ಕರ್ ಹತ್ರ ಬಂದು ಯಾರು ಕಂಡಿಲ್ಲ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಇಲ್ಲಿನೂ ಯಾರು ಬಂದಿಲ್ಲ ಅಂತ ಹೇಳ್ತಾನೆ. ಈಗ ಕಿಲ್ಲರ್ ಭಾಸ್ಕರ್ಗೆ ಕಾಲ್ ಮಾಡಿ ತಾನು ಗೌತಮ್ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಗೌತಮ್ ಮಗಳಿಗೆ ಏನು ಮಾಡಬೇಡ, ನಾನು ಮರ್ಸಿ ಬಾಡಿನ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಇವರು ಭಾಸ್ಕರ್ ಶಾಪ್ಗೆ ಮರ್ಸಿ ಬಾಡಿ ತರೋಕೆ ಹೋಗ್ತಾರೆ. ಆದ್ರೆ ಶಾಪ್ ಶಟರ್ ಮೊದಲೇ ಓಪನ್ ಆಗಿರುತ್ತೆ. ಒಳಗೆ ಹೋಗಿ ನೋಡಿದಾಗ ಫ್ರಿಡ್ಜ್ ಅಲ್ಲಿ ಮರ್ಸಿ ಬಾಡಿ ಇರಲ್ಲ. ಆಗ ಗೌತಮ್ ಕಿಲ್ಲರ್ಗೆ ಬಾಡಿ ಎಲ್ಲಿದೆ ಅಂತ ಮೊದಲೇ ಗೊತ್ತಿರಬೇಕು, ಅವನು ಬೇಕಂತ ನಮಗೆ ಆಟವಾಡಿಸ್ತಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಭಾಸ್ಕರ್ ಅವನಿಗೆ ಗೊತ್ತಿದ್ರೆ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ತಿದ್ದಿಲ್ಲ ಅಂತ ಹೇಳ್ತಾನೆ.
ಆಗ ಗೌತಮ್ ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ಒಂದು ಬಾಡಿ ತರ ಕಾಣೋ ಏನಾದ್ರೂ ತಗೊಂಡು ಹೋಗಿ, ಅವನು ಯಾರು ಅಂತ ನೋಡಿ ಅಷ್ಟೊತ್ತಿಗೆ ನಾನು ಬ್ಯಾಕಪ್ ತರ್ತೀನಿ ಅಂತ ಹೇಳ್ತಾನೆ. ಈಗ ಭಾಸ್ಕರ್ ಒಂದು ಬಟ್ಟೆ ತಗೊಂಡು ಅದನ್ನ ಬಾಡಿ ತರ ಸುತ್ತಾನೆ. ಆಮೇಲೆ ಚಾಕು ತಗೊಂಡು ಕಿಲ್ಲರ್ ಹತ್ರ ಹೋಗ್ತಾನೆ. ಈ ಕಡೆ ಗೌತಮ್ ಇನ್ಸ್ಪೆಕ್ಟರ್ ಹತ್ರ ಬಂದು ಎಲ್ಲಾ ವಿಷಯ ಹೇಳ್ತಾನೆ. ಭಾಸ್ಕರ್ ಈಗ ಕಿಲ್ಲರ್ ಹತ್ರ ಬರ್ತಾನೆ. ಕಿಲ್ಲರ್ ಭಾಸ್ಕರ್ಗೆ ಮರ್ಸಿ ಬಾಡಿ ಕೊಟ್ಟು ಗೌತಮ್ಗಳನ್ನ ತಗೊಂಡು ಹೋಗು ಅಂತ ಹೇಳ್ತಾನೆ. ಭಾಸ್ಕರ್ ಬಾಡಿ ಕೊಡೋ ತರ ಮಾಡಿ ಚಾಕು ತೆಗೆದು ಕಿಲ್ಲರ್ ನ ಸ್ಟ್ಯಾಬ್ ಮಾಡೋಕೆ ಹೋಗ್ತಾನೆ. ಆದ್ರೆ ಕಿಲ್ಲರ್ ಅದನ್ನ ನೋಡಿ ಭಾಸ್ಕರ್ಗೆ ತುಂಬಾ ಹೊಡಿತಾನೆ. ಆದ್ರೆ ಭಾಸ್ಕರ್ ಸುಮ್ಮನಿರದೆ ಕಿಲ್ಲರ್ ಮುಖ ನೋಡ್ತಾನೆ. ಈತ ಬೇರೆ ಯಾರು ಅಲ್ಲ, ಮೊದಲು ಮಿಸ್ ಆದ ಹುಡುಗಿಯ ತಂದೆ ಆಗಿರ್ತಾನೆ. ಆಕ್ಚುಲಿ ಈತ ಮೊದಲು ಕೂಡ ಭಾಸ್ಕರ್ ಮನೆಗೆ ಬಂದಿರ್ತಾನೆ. ಈತನ ಹೆಸರು ಚಂದ್ರ ಆಗಿರುತ್ತೆ. ಈತನೇ ಮರ್ಸಿನ ಬಲಾತ್ಕಾರ ಮಾಡಿ ಕೊಂದಿರ್ತಾನೆ. ಇನ್ನೊಂದು ಕಡೆ ಗೌತಮ್ ಅಂಡ್ ಪೊಲೀಸ್ ಟೀಮ್ ಭಾಸ್ಕರ್ನ ಹುಡುಕೊಂಡು ಬರ್ತಾರೆ. ಆದ್ರೆ ಭಾಸ್ಕರ್ ಎಲ್ಲಿ ಕಾಣ್ತಿರಲ್ಲ. ಆಗ ಭಾಸ್ಕರ್ ತನ್ನ ಹತ್ರ ಇದ್ದ ಟಾರ್ಚ್ ಲೈಟ್ ಆನ್ ಮಾಡ್ತಾನೆ. ಇದನ್ನ ಅವನಿಗೆ ಗೌತಮ್ ಕೊಟ್ಟಿರ್ತಾನೆ. ಇದನ್ನ ನೋಡಿ ಕಿಲ್ಲರ್ ಭಾಸ್ಕರ್ಗೆ ಹೊಡಿತಿರ್ತಾನೆ. ಆಗ ಭಾಸ್ಕರ್ ನಾಯಿ ಚಂದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಭಾಸ್ಕರ್ ತನ್ನ ಜೊತೆ ತನ್ನ ನಾಯಿನ ತಂದಿರ್ತಾನೆ. ಆಗ ಚಂದ್ರ ಇದೇ ನಾಯಿಯಿಂದ ಇಷ್ಟೆಲ್ಲ ಆಗಿದ್ದು ಅಂತ ಅದನ್ನ ಸಾಯಿಸ್ಬಿಡ್ತಾನೆ. ಆಕ್ಚುಲಿ ಅವತ್ತು ಚಂದ್ರ ಮರ್ಸಿ ಬಾಡಿಯನ್ನ ತಗೊಂಡು ಹೋಗ್ತಿದ್ದಾಗ ಇದೇ ನಾಯಿ ಅವನನ್ನ ತಡೆದಿರುತ್ತೆ. ಈಗ ಇಲ್ಲಿ ಪೊಲೀಸ್ ಟೀಮ್ ಬರುತ್ತೆ. ಇವರು ಚಂದ್ರನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಚಂದ್ರ ಎಲ್ಲ ನಿಜ ಹೇಳ್ತಾನೆ. ಚಂದ್ರ ಒಂದು ಹಾಸ್ಪಿಟಲ್ ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈತ ತನ್ನ ಹತ್ರ ಟೆಸ್ಟ್ಗೆ ಅಂತ ಬರೋ ಹುಡುಗಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾನೆ. ಈತನಿಗೆ ಬೇರೆಯವರ ಬ್ಲಡ್ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೆ ಈತ ಬೇರೆಯವರ ಬ್ಲಡ್ ನಿಂದ DNA ಟೆಸ್ಟ್ ಮಾಡ್ತಿರ್ತಾನೆ. ಆಗ ಅವನಿಗೆ ಯಾವ ಮಕ್ಕಳು ಅಕ್ರಮ ಸಂಬಂಧದಿಂದ ಹುಟ್ಟಿದ್ದು ಅಂತ ಗೊತ್ತಾಗ್ತಿರುತ್ತೆ. ಹೀಗೆ ಚಂದ್ರ ಒಂದು ದಿನ ತನ್ನ ಮಗಳ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿದಾಗ ಆಕೆ ಇವನ ಮಗಳಲ್ಲ ಅಂತ ಗೊತ್ತಾಗುತ್ತೆ. ಆಗ ಚಂದ್ರ ಆಕೆನ ಬಲಾತ್ಕಾರ ಮಾಡಿ ಕೊಂದಿರ್ತಾನೆ. ಈಗ ಅವನು ಯಾರೆಲ್ಲ ಅಕ್ರಮ ಸಂಬಂಧದಿಂದ ಹುಟ್ಟಿರ್ತಾರೋ ಅವರನ್ನೆಲ್ಲ ಕೊಲ್ತಿರ್ತಾನೆ. ಸೊ ಹೀಗೆ ಚಂದ್ರ ತನ್ನ ತಪ್ಪನ್ನ ಒಪ್ಕೋತಾನೆ. ಈಗ ಪೊಲೀಸರು ಭಾಸ್ಕರ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವನು ಮರ್ಸಿ ಬಾಡಿನ ಮುಚ್ಚಿಟ್ಟಿರ್ತಾನೆ. ಇದು ಎಸ್ತರ್ಗೆ ಗೊತ್ತಾಗಿ ಆಕೆ ಭಾಸ್ಕರ್ಗೆ ತುಂಬಾ ಹೊಡಿತಾಳೆ. ಈಗ ಭಾಸ್ಕರ್ಗೆ ಸ್ವಲ್ಪ ದಿನ ಜೈಲಾಗುತ್ತೆ. ಭಾಸ್ಕರ್ ಜೈಲಿಂದ ವಾಪಸ್ ಬಂದಾಗ ಗೌತಮ್ ಆತನಿಗೆ, ನೀನು ಮರ್ಸಿ ಬಾಡಿನ ಮುಚ್ಚಿಟ್ಟಿದ್ದಿಲ್ಲ ಅಂದ್ರೆ ಚಂದ್ರ ಇನ್ನು ಹುಡುಗಿಯರನ್ನ ಕೊಲ್ತಿದ್ದ ಅಂತ ಹೇಳ್ತಾನೆ. ಈ ಕಡೆ ಎಸ್ತರ್ ಅವಾಗವಾಗ ಬಂದು ರಾಹುಲ್ನ ಮೀಟ್ ಆಗ್ತಿರ್ತಾಳೆ. ಆದ್ರೆ ಆಕೆ ಆನಂದಿ ಮತ್ತು ಭಾಸ್ಕರ್ ಜೊತೆ ಮಾತಾಡ್ತಿರಲ್ಲ. ಈಗ ರಾಹುಲ್ ನಾರ್ಮಲ್ ಆಗ್ತಿರ್ತಾನೆ. ಅವನು ಕಣ್ಣು ತೆರೆದಾಗ ಒಂದು ದೃಶ್ಯ ನೋಡ್ತಾನೆ. ಇಲ್ಲಿ ಆನಂದಿ ಮಿಸ್ ಆದ ಮರ್ಸಿ ಬಾಡಿನ ಮಣ್ಣು ಮಾಡ್ತಿರ್ತಾಳೆ. ಸೊ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.